आन्वितं भुवनं यस्य वाचिकं सर्ववाङ्मयम् आहार्यं चन्द्रतारादि हरिसगसमितं नाम सात्विकं शिवम् सात्विकं शिवं सात्विकं शिवं सात्विकं शिवं सात्विकं शिवं सात्विकं शिवं 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 ಪ್ರೇಕ್ಷಕ ಮಹಾಪ್ರಭುಗಳಿಗೆ ವಂದನೆಗಳು. ಇದೇನಿದು? ನಾಟಕವನ್ನು ಆಡಿಸಿ ಆಟವನ್ನು ನೋಡುತ್ತಿರುವ ಪ್ರೇಕ್ಷಕರ ಮೈಮರೆಸಬೇಕಾದ ಸೂತ್ರಧಾರರು ತಾನೇ ಮೈಮರೆಸಂತೆ ಕಾಣುವುದಲ್ಲ. ಇರಲಿ, ಮಾತಿನಿಂದ ಎಚ್ಚರಗೊಳ್ಳದವರನ್ನು ಸಂಗೀತ ನೃತ್ಯಗಳಿಂದ ಎಚ್ಚರಗೊಳಿಸಲು ಪ್ರಯತ್ನಿಸುವುದು. ಎದೆಯಲ್ಲಿ ಚಂದನ ರಸದಲೇಪನ, ಎದೆಯಲ್ಲಿ ಚಂದನ ರಸದಲೇಪನ, ಕೊರಳಲ್ಲಿ ಮುತ್ತಿನ ಮಣಿಹಾರ, ಕಟಿಯಲ್ಲಿ ಸುಂದರ ಕಂಚಿಡಾಬು, ತೋಳಿಗೆ ತೋಳ ಬಂದಿ ಕಂಕಣ, ಎದೆಯಲ್ಲಿ ಚಂದನ ರಸದಲೇಪನ, ಕೊರಳಲ್ಲಿ ಮುತ್ತಿನ ಮಣಿಹಾರ, ಕಟಿಯಲ್ಲಿ ಸುಂದರ ಕಂಚಿಡಾಬು, ಕಟಿಯಲ್ಲಿ ಸುಂದರ ಕಂಚಿಡಾಬು, ತೋಳಿಗೆ ತೋಳ ಬಂದಿ ಕಂಕಣ, ತೋಳಿಗೆ ತೋಳ ಬಂದಿ ಕಂಕಣ, ಎದೆಯಲ್ಲಿ ಚಂದನ ರಸದಲೇಪನ, ಮೈಯೊಳು ಕಲ್ಲನೇರೆ ಸಿಮೆಯಂಬರ, ಹಣೆಯಲ್ಲಿ ಕುಂಕುಮ ಕಸ್ತೂರಿ, ಮೈಯೊಳು ಕಲ್ಲನೇರೆ ಸಿಮೆಯಂಬರ, ಹಣೆಯಲ್ಲಿ ಕುಂಕುಮ ಕಸ್ತೂರಿ, ಇಂತೀರವ ಮಧುಮತ ಸುಂದರ, ಇಂತೀರವ ಮಧುಮತ ಸುಂದರ, ರಮಣೀಯ ರೋಲವಿನ ಸಿಂಗಾರ, ರಮಣೀಯ ರೋಲವಿನ ಸಿಂಗಾರ, ಎದೆಯಲ್ಲಿ ಚಂದನ ರಸದಲೇಪನ, ಕೊರಳಲ್ಲಿ ಮುತ್ತಿನ ಮಣಿಹಾರ. ಮೈ ಮರೆತಿರಬೇಕು, ಮನಸ್ಸು ಎಚ್ಚರಿರಬೇಕು. ಕೇದಿಗೆ ಗಲಿಯ ಮಾದಕದಂತೆ ನಮ್ಮ ಕಾಳಿದಾಸನ ಸಾಲು. ಹಾಗೆ ಇಲ್ಲಿದೆ. ಇಲ್ಲಿ ತಿರುವ ಸಲ್ಲಾಪದ ಮಾತುಗಳಲ್ಲ. ನಟಿಯೇ, ನಾಟಕದ ನಿಯಮಗಳನ್ನು ನೀನು ಮರೆತಿರುವಂತಿದೆ. ಅಯ್ಯೋ ಕಡಪ, ಕ್ಷಮೆ ಇರಲಿ. ಆಗ ಭರತ ಮುನಿಗಳು ನಾಟಕವನ್ನು ಆರಂಭಿಸಿದ ದಿನದಿಂದಲೂ ಗಣಪನಿಗೆ ಅಗ್ರ ಪೂಜೆಯನ್ನು ಸಲ್ಲಿಸಿ ಆಟ ಆರಂಭಿಸುವುದು ರೂಢಿ. ಆದರೆ ಕನ್ನಡಿಯ ಮುಂದೆ ನಾನು ನನ್ನನ್ನು ಮರೆತೆ, ನೀನು ಶ್ರೀ ವಿನಾಯಕನನ್ನೇ ಮರೆತೆ. ಇರಲಿ ಇರಲಿ. ಮಹಾಪ್ರಭು, ಜಗದ ನಾಟಕದ ಮಾಲೀಕರಾದ ಗಜವದನ, ಮಾಡಿ ನಮ್ಮನ್ನು ಕ್ಷಮಿಸಿ ಪೀಠವನ್ನು ಅಲಂಕರಿಸಿ. ಇಷ್ಟಕ್ಕೂ ಈ ಮನವಿಗೆ ಕಾರಣ ಅಭಿಜ್ಞಾನ ಶಾಕುಂತಲ. ದೇವ, ಈ ನಾಟಕವನ್ನ ದೇಶಾದ್ಯಂತ ಆಡುತ್ತಾ ಬಂದವರು ನಾವು. ಈ ಮರವಿನ ನಾಟಕವನ್ನು ಆಡುತ್ತಾ ಆಡುತ್ತಾ ಆ
ಕ್ಷಮೆ ಯಾಚಿಸುತ್ತೇವೆ. ದೇವ, ಮುಂದಿನ ಕರ್ತವ್ಯವೇನು? ನಗೆಮಣಿಯೇ, ನಾಟಕದ ಆರಂಭದಲ್ಲಿ ವಿನಾಯಕನನ್ನು ಸ್ತುತಿಸುವುದಲ್ಲದೆ ನೀನ ಶೃಂಗಾರ ಗೀತೆಯನ್ನು ಹಾಡಬೇಕ. ಈ ನನ್ನ ಮೈಮರವೇ ನಾಟಕಕ್ಕೆ ಕಂಟಕವಾಯ್ತಲ್ಲ. ಇದು ನಿಮ್ಮ ತಪ್ಪಲ್ಲ, ಮಧುಮಾಸದ ದುಷ್ಪರಿಣಾಮ. ಹಾಗೆ ಈಗಲಾದರೂ ವಿನಾಯಕನಿಗೆ ಸಂತಸವಾಗುವಂತಹ ಲೋಕೋತ್ತರವಾದ ಹಾಡನ್ನು ಹಾಡು. ಓಹೋ, ಹಾಗೇ ಆಗಲಿ. ನಾಯಕ ನಾಯಕ ರಂಗನಾಯಕ ನಾಯಕ ರಂಗನಾಯಕ ನಾಯಕ ರಂಗವಿನಾಯಕ ವಿಘ್ನವನ್ನುಟ್ಟಿಸಿ ವಿಘ್ನ ನಿವಾರಿಸಿ ಆಟವನಾಡಿ ದನಿವಾದೊರೆಗೆ ವಿಘ್ನವನ್ನುಟ್ಟಿಸಿ ವಿಘ್ನ ನಿವಾರಿಸಿ ಆಟವನಾಡಿ ದನಿವಾದೊರೆಗೆ ನಾಯಕ ರಂಗನಾಯಕ ನಾಯಕ ರಂಗವಿನಾಯಕ ನೆನೆಯದ ನೀನು ಬರುವುದು ಏಕೋ ರಂಗಸ್ಥಳಕ ಬೇಡದೆಯೇ ನೀ ಕೊಡುವುದು ಏಕೋ ವರಗಳ ಜನಕ ನೆನೆಯದ ನೀನು ಬರುವುದು ಏಕೋ ರಂಗಸ್ಥಳಕ ಬೇಡದೆಯೇ ನೀ ಕೊಡುವುದು ಏಕೋ ವರಗಳ ಜನಕ. ಇದೇನು ನಮ್ಮ ವಂದನೆಯೋ ನಿಂದನೆಯೋ ಎಲ್ಲರೂ ಉಂಟೇವಾ? ನಾಯಕ ರಂಗನಾಯಕ ನಾಯಕ ರಂಗವಿನಾಯಕ ಬಣ್ಣದ ಗೀಡು ನಮ್ಮ ಪುರಗೆ ಆಟದ ಮಧ್ಯೆ ಬರುವುದು ಸರಿಯೇ ಬಣ್ಣದ ಗೀಡು ನಮ್ಮ ಪುರಗೆ ಆಟದ ಮಧ್ಯೆ ಬರುವುದು ಸರಿಯೇ ಇನ್ನಂತವರಿಗೆ ಇಡುತ್ತದವೇ ಇನ್ನಂತವರಿಗೆ ಇಡುತ್ತದವೇ. ನಾಯಕ ರಂಗನಾಯಕ ನಾಯಕ ರಂಗವಿನಾಯಕ. ಹಾಗೆ ನಮ್ಮ ಜಗದ ನಾಟಕದ ಮಾಲೀಕರಾದ ಗಜವದನ ಈ ನಿನ್ನ ಗಾನವನ್ನು ಕೇಳಿ ಕೈಲಾಸದಲ್ಲಿಯೇ ಸುಖಿಸಿರಬೇಕು ಏನೋ. ಇಂದು ನಾವು ಯಾವ ನಾಟಕವನ್ನು ಆಡ್ತೇವೆ? ಹಾಗೆ ಕಾಳಿದಾಸರ ಮಾಳವಿಕಾಗ್ನಿ ಮಿತ್ರ ನಾಟಕವನ್ನು ನೋಡಿದ ವಿದ್ವಜ್ಜನರು ನಾಟಕದಲ್ಲಿ ಕಾಮ ಹೆಚ್ಚಾಯಿತು ಎಂದರು. ಇನ್ನು ವಿಕ್ರಮಾವಶಿಯ ನಾಟಕವನ್ನು ನೋಡಿದವರು ಪ್ರೇಮ ಹೆಚ್ಚಾಯಿತು ಎಂದರು. ಇದರಿಂದ ರೋಸಿ ಹೋದ ಕಾಳಿದಾಸರು ಪ್ರೇಮ ಕಾಮಗಳನ್ನು ಸರಿಪಾಕಗೊಳಿಸಿ ಶಾಕುಂತಲಾ ನಾಟಕವನ್ನು ರಚಿಸಿದರು. ಹಾಗೆಯೇ ಈ ನಾಟಕವನ್ನು ನಾವೇ ಆಡಬೇಕೆಂದು ವಿದ್ವತ್ ಮಂಡಳಿಯವರ ಆದೇಶವಾಗಿದೆ. ಇವರ ಆದೇಶದಂತೆ ಇಂದು ಈ ರಂಗದ ಮೇಲೆ ಅನಭಿಜ್ಞ ಶಾಕುಂತಲಾ ನಾಟಕವನ್ನು ನಾವು ಆಡಿಕೊಳ್ಳಿಸಬೇಕಾಗಿದೆ. ಮತ್ತೊಂದು ವಿಘ್ನ ಎದುರಾಯ್ತಲ್ಲ. ಒಂದು ವಿಘ್ನ ನೀವು ಅನಭಿಜ್ಞ ಎಂದಿರಿ. ಅನಭಿಜ್ಞ ಎಂದರೆ ಇದೇನು ಈ ವಿಪರೀತ ಎಂದು? ಹಾಗೆ ಇಂದು ಮನಸ್ಸೊಂದಾಗಿದ್ರೆ ಮಾತೊಂದಾಗಿ ಕೇಳುವುದಲ್ಲ. ಇಂದೇಕ ಪದೇ ಪದೇ ಆಟಕ್ಕೆ ತೊಡಗುಂಟಾಗುತ್ತಿದೆಯಲ್ಲ. ವಿನಾಯಕನನ್ನು ಸ್ತುತಿಸಲಾಯಿತು. ಆಯ್ತಲ್ಲ. ಹಾಗೆ ಆ ಪಾತ್ರಧಾರಿಗಳೆಲ್ಲ ಸಿದ್ಧರಾಗಿದೆಯಾ? ಯಾರು ನೀವು? ಹೀಗೆ ರಂಗದ ಮೇಲೆ ಅನಿರೀಕ್ಷಿತವಾದ ಪ್ರವೇಶ ನಿಷಿದ್ಧ. ದಯಮಾಡಿ ಕ್ಷಮಿಸಿ, ಶಿಷ್ಟಾಚಾರಕ್ಕೆ ಈಗ ಸಮಯವಿಲ್ಲ. ನಾನು ಅರಮನೆಯ ಅವಸರದ ಓಣೆಯವರು. ತುರ್ತು ಸುದ್ದಿಯನ್ನು ಮುಟ್ಟಿಸಲು ಮಹಾರಾಜರ ಆಜ್ಞೆ ಆಗಿದೆ. ಏನು ತುರ್ತು ಸುದ್ದಿಯೇ? ಚಕ್ರವರ್ತಿಗಳು, ರಾಜಗುರುಗಳು, ಮಹಾಮಂತ್ರಿಗಳು ಎಲ್ಲ ಕ್ಷೇಮವಾಗಿದ್ದಾರೆ ತಾನೆ? ಅವರೆಲ್ಲ ಕ್ಷೇಮ. ಆದರೆ ಮಹಾಕವಿ ಕಾಳಿದಾಸರು ಮಹಾಕವಿ ಕಾಳಿದಾಸರು ಏನಾಯಿತು? ಕಾಳಿದಾಸರು ಕೊಲೆಯಾಗಿದ್ದಾರೆ. ಕಾಳಿದಾಸರು ಕೊಲೆಯಾಗಿದೆಯಾ? ಅಯ್ಯೋ, ಹಾಗೆ ಲೋಕ ಕ್ಷೇಮವನ್ನ ನಿರಂತರವಾಗಿ ಬಯಸಿದ ಕವಿ ಕಾಳಿದಾಸರನ್ನ ಯಾರೋ ಪಾತಕಿ ಕೊಲೆ ಮಾಡಿದಾಳಂತೆ. ನಗರದ ತುಂಬೆಲ್ಲ ಈ ವಾರ್ತೆ ಕಾಳಿಗಚ್ಚಿನಂತೆ ಹೋಗಿದೆ. ಯಾರು ಕೊಂದವರು? ಕವಿಗಳಿಗೆ ಶತ್ರುಗಳಿರಲು ಹೇಗೆ ಸಾಧ್ಯ? ನಾಗಸಾನಿಯ ಮನೆಯಲ್ಲಿ ಕೊಲೆಯಾಗಿದ್ದಾನೆ. ಯಾರೋ ಒಬ್ಬ ನಡು ವಯಸ್ಸಿನ ಹೆಣ್ಣು ಕಾಳಿದಾಸರ ಎದೆಗೆ ಕತ್ತಿಯಿಂದ ತಿವಿಯುವಾಗ ಬಂಧಿಸಿ ಸೆರೆಮನೆಗೆ ನೀಡಲಾಗಿದೆ. ವಿಚಾರಣೆಯಲ್ಲಿ ಅವರು ಮೌನ ವಹಿಸಿದ್ರಿಂದ ಏಕಪಕ್ಷೀಯವಾಗಿ ಅವರಿಗೆ ನ್ಯಾಯಾಧೀಶರು ಮರಣದಂಡನೆಯನ್ನು ವಿಧಿಸಿದ್ದಾರೆ.
ಕಾಳಿದಾಸರ ಸಂಸ್ಕಾರದ ಮುನ್ನವೇ ಆ ಹೆಣ್ಣನ ನೇಣಿಗೆ ಏರಿಸುವಂತೆ ರಾಜರು ಆದೇಶ ಜಾರಿ ಮಾಡಿದ್ದಾರೆ. ಅಯ್ಯೋ, ಶಕುಂತಲಾ ನಾಟಕದ ಭರತವಾಕ್ಯದಲ್ಲಿ ಕವಿಯಾದರೂ ಏಕೆ ಹೀಗೆ ಬರೆದಿದ್ದನೋ ಏನು? ಮೂಲೋಕದೊಡೆಯನು ಶಕ್ತಿ ಶಂಕರನು ಕರುಣಿಸಲಿಗೆ ಮರುಹುಟ್ಟು ಇರದ ಬರಬನು. ಇಲ್ಲಿ ಕವಿ ಮರುಹುಟ್ಟು ಬೆಳೆವೆಂದು ಅದು ಹೇಗೆ ಬರೆದುಕೊಟ್ಟಿದ್ದನೋ ಏನು? ಈ ನಾಟಕವೇ ಕವಿಗೆ ಕೊನೆಯ ನಾಟಕವಾಯಿತು. ಅದು ವೇಶ್ಯೆಯ ಮನೆಯಲ್ಲಿ ಮರಣವೇ. ಅಂದ ಹಾಗೆ ಕವಿಗಳು ಸಾಯುವ ಮುನ್ನ ಕವಿತೆ ಓದುತ್ತಿದ್ದರೇನು? ಹೌದು, ಅವರು ಶಕುಂತಲೆ ನಾಟಕವನ್ನ ವಾಚಿಸುತ್ತಿದ್ದರಂತೆ. ಅಲ್ಲ, ಅದು ತಮಗೆ ಹೇಗೆ ತಿಳಿಯಿತು? ಯೋಧನಿಗೆ ಯುದ್ಧ ಭೂಮಿಯಲ್ಲಿ ಮರಣ ಬರುವುದಂತೆ, ವಿಟನಿಗೆ ವೇಶ್ಯೆಯ ಪಲ್ಲಂಗದಲ್ಲಿ ಮರಣ ಮಹಾ ನೋವಿಯಂತೆ, ಹಾಗೆಯೇ ಕವಿಗಳಿಗೆ ತನ್ನ ಕವಿತೆಯ ಪಾರಾಯಣದಲ್ಲಿ ಮರಣ ಬರುವಂತೆ. ದಯಮಾಡಿ ಕ್ಷಮಿಸಿ, ನಾನು ಬಂದ ಕಾರ್ಯವನ್ನೇ ಬಂದೆ. ತೆಗೆದುಕೊಳ್ಳಿ ಓಲೆ. ಸತ್ತು ನಮಗೆ ಮಾತು ಕಲಿಸಿದ ಕವಿ ಸತ್ತು ಬರೆದಿದ್ದಾರೆ. ಇಂದಿನ ಅಭಿಜ್ಞಾನ ಶಾಕುಂತಲಾ ನಾಟಕದ ಪ್ರದರ್ಶನವನ್ನ ರಾಜಾಡಳಿತ ಮುಂದೂಡಿದೆ. ಈ ತಕ್ಷಣದಲ್ಲಿ ರಾಜನ ಹಾಸನಲ್ಲಿ ನಡೆಯುವ ಕವಿ ಶ್ರದ್ಧಾಂಜಲಿ ಸಭೆಯಲ್ಲಿ ಕೋಟಗಿದ್ದೇನು ಆದರೂ ನಮಗೆ ಬರುವಂತೆ ಆಜ್ಞೆ ಆಗಿದೆ. ನಡೆಯಿರಿ. ಹೇಳಿದ್ದು ಕೇಳಿಸಿದ್ದೇನು? ಕಾಳಿದಾಸರ ಕೊಲೆ ಆಗಿದೆ. ಎಲ್ಲರೂ ವೇಷ ಕಳಿಸಿ ನಡೆಯಲಿ ಬೇಗ ಬೇಗ. ಕಾಳಿದಾಸರ ಕೊಲೆಯ ಕನ್ನಡಿಯೇ ಮಾಯಾ ಕನ್ನಡಿಯೇ ದರ್ಪಣವೇ ಮಾಯಾ ದರ್ಪಣವೇ ಗಾಜಿನ ಒಳಗಿನ ಚಿತ್ರವೇ ವಿಚಿತ್ರವೇ ವಿಚಿತ್ರವೇ ಮಾತಿನ ಒಳಗಿನ ಲೋಕವೇ ಮಾಯಾ ಲೋಕವೇ ಮಾಯಾ ಲೋಕವೇ ಕನ್ನಡಿಯೇ ಮಾಯಾ ಕನ್ನಡಿಯೇ. ಕವಿ ಸತ್ತರೆ ಕತೆ ಸತ್ತೇನು? ಸೂತ್ರಧಾರನು ಪಾತ್ರಧಾರಿಯಲ್ಲ, ಅಂದರೆ ನಾನೇ ಸೂತ್ರಧಾರ ಪಾತ್ರ. ರಾಜನ ಕರೆ ಬಂತೆಂದು ಪಾತ್ರಧಾರಿಗಳನ್ನ ವೇಷಗಳನ್ನು ಹೊರಟು ಹೋಗಿದ್ದಾರೆ. ಕಾಲದ ಕರೆ ಬಂತೆಂದು ಕವಿಯು ಕೂಡ ವೇಷ ಕಳಿಸಿ ಹೋಗಿದ್ದಾರೆ. ಕವಿ ಬದುಕಿದ್ದಷ್ಟು ದಿನ ಕತೆಗೆ ಸ್ವಾತಂತ್ರ್ಯವೇ ಇರಲಿಲ್ಲ. ಕವಿ ಬರೆದ ಮಾತುಗಳನ್ನ ಕೇವಲ ಗಿಳಿಯಂತೆ ಒಪ್ಪಿಸುವುದಷ್ಟೇ ನಮ್ಮ ಕೆಲಸವಾಗಿದೆ. ಅದನ್ನ ನಾವು ನಿಷ್ಠೆಯಿಂದಲೇ ಮಾಡಿದ್ದೇವೆ. ಇಂದು ಕವಿ ಸತ್ತು ಪಾತ್ರಧಾರಿಗಳೆಲ್ಲ ಶೋಕಾಚರಣೆಗೆ ಹೋಗಲಾಗಿ ನನಗೆ ಜೀವ ಬಂದಂತಾಗಿದೆ, ಸ್ವಾತಂತ್ರ್ಯ ಹೊಂದಿದೆ. ಇಷ್ಟಕ್ಕೂ ತಾಯಿ ಸರಸ್ವತಿಯನ್ನು ಕಾಳಿದಾಸನಷ್ಟು ಪದಗಳಿಂದ ಸಿಂಗರಿಸಿದ ಕವಿ ಮೂಲೋಕಗಳಲ್ಲೇ ಇಲ್ಲವಲ್ಲ. ಅವರು ಸೃಷ್ಟಿಸಿದ ಪಾತ್ರವನ್ನು, ಆತ ನಾಟಕವನ್ನ ಪ್ರಾಣದಂತೆ ಪ್ರೀತಿಸಿದ್ದ. ಅದಕ್ಕೆ ಆತನ ಬಗ್ಗೆ ನನಗೆ ಕೃತಜ್ಞತೆ. ಏನು ಪಾತ್ರದ ಕಣ್ಣುಗಳು ಕಣ್ಣೀರೇ ಎಂದು ಅಚ್ಚರಿಯೇ. ನಟಿಸುವ ಭಾವೋಕ್ಸಿಯಾದರು ಕಣ್ಣಲ್ಲಿ ಕಾಣುವ ನೀರು ಮಾತ್ರ ನಿಜ ತಾನೆ. ಈಗ ನಾನು ಕಾಳಿದಾಸನನ್ನು ಕೊಂದಳು ಎಂಬ ಆಪಾದನೆಯ ಮೇಲೆ ಸೆರೆಮನೆಯ ಬಂಧನದಲ್ಲಿ ಕಿಡುವ ಆರೋಪೆಯನ್ನು ನೋಡಲು ಹೋಗಬೇಕು. ಕತೆ ಕಟ್ಟುತ್ತಿದ್ದವನ ಕತೆ ಹೇಗೆ ಮುಗಿಯಿತು ಎಂದು ತಿಳಿದುಕೊಳ್ಳುವ ಕುತೂಹಲ. ನಟ, ಓ ನಟ, ಈಗ ಒಂದೇ ಏನು ಸೂಚನೆ? ಮೊದಲನೇ ಸೂಚನೆ, ನೀನು ನನ್ನನ್ನ ಆರ್ಯ ಎಂದು ಸಂಬೋಧಿಸಬೇಡ. ಆಗಬಹುದು. ಎರಡನೆಯ ಸೂಚನೆ, ಈಗ ನಾನು ಸೆರೆಮನೆಗೆ ಹೋಗುವುದಕ್ಕೆ ಅಡಿ ಮಾಡು. ಕ್ಷಮಿಸಬೇಕು ಒಡೆಯ, ನೀವು ಈ ರೀತಿಯಾಗಿ ಸೆರೆಮನೆಗೆ ಹೋಗಲು ಸಾಧ್ಯವಿಲ್ಲ. ಏಕೆ? ಸೂತ್ರಧಾರರು ನಾಟಕದಲ್ಲಿ
ಯಾವ ಕಾಲಕ್ಕಾದರೂ ಯಾವ ದೇಶಕ್ಕಾದರೂ ಹೋಗುತ್ತಾರಲ್ಲ, ನಾನೇಗೆ ಹೋಗಬಾರದು? ಕಾನೂನು ರೀತಿಯ ಸೆರೆಮನೆಗೆ ನ್ಯಾಯಾಧೀಶದ ಹೊರತು ಅನ್ಯರಿಗೆ ಪ್ರವೇಶವಿಲ್ಲ. ಸರಿ, ಹಾಗಾದರೆ ನಾನು ನ್ಯಾಯಾಧೀಶರ ವೇಷದಲ್ಲಿಯೇ ಹೋಗುತ್ತೇನೆ. ನ್ಯಾಯಾಧೀಶರ ಹುಡುಗಿಯಲ್ಲಿ ಆಗಬಹುದು ಆಗಬಹುದು. ಕನ್ನಡಿಯೇ ಮಾಯಾ ಕನ್ನಡಿಯೇ ದರ್ಪಣವೇ ಮಾಯಾ ದರ್ಪಣವೇ ಚಿತ್ರದೊಳಗಿನ ಚಿತ್ರವೇ ವಿಚಿತ್ರವೇ ವಿಚಿತ್ರವೇ ಮಾತಿನ ಒಳಗಿನ ಲೋಕವೇ ಮಾಯಾ ಲೋಕವೇ ಮಾಯಾ ಲೋಕವೇ. ನಾನು ಪಠಣ ವೇಷದಲ್ಲಿ ಹಿಂಬಾಲಿಸುತ್ತೇನೆ ನಿಮ್ಮ ಬೆಂಗಾವಲಿಗೆ. ಆಗಬಹುದು ಆಗಬಹುದು. ಕನ್ನಡಿಯೇ ಮಾಯಾ ತಂದವಣ್ಣ ಮಾತಿನ ಒಳಗಿನ ಲೋಕವೇ ಉಸಿರು ಉಸಿರಿನ ಪದವೇ ಪ್ರಾಣಗೊಂಡ ಪಾತ್ರವೇ ಪ್ರಾಣಗೊಂಡ ಪಾತ್ರವೇ ಕನ್ನಡಿಯೇ ಮಾಯಾ ಕನ್ನಡಿಯೇ ದರ್ಪಣವೇ. ನೀನು ಭಟ, ನಾನು ನ್ಯಾಯಾಧೀಶ. ಸಾರು, ಲೋಕವೇ ಕೇಳುವ ಹಾಗೆ ಸಾರಿ ಹೇಳು. ಸೆರೆಮನೆಯ ಬಾಗಿಲು ತೆರೆಯುವಂತೆ ಸಾರಿ ಸಾರಿ ಹೇಳು. ಆಗಬಹುದು ಆಗಬಹುದು. ಈ ಸರಿರಾತ್ರಿಗಳಲ್ಲಿ ನಮ್ಮ ದೇಶದ ಘನ ನ್ಯಾಯಾಧೀಶರು ಸೆರೆಮನೆಯನ್ನ ಪ್ರವೇಶಿಸಿದ್ದಾರೆ. ಬಹುಶಃ ಸೆರೆಮನೆಯ ಬಾಗಿಲು ತೆಗೆಯಿರಿ, ಸೆರೆಮನೆಯ ಬಾಗಿಲು ತೆಗೆಯಿರಿ. ನೋಡಮ್ಮ, ಈ ಸರಿರಾತ್ರಿಗಳಲ್ಲಿ ನಮ್ಮ ದೇಶದ ಘನ ನ್ಯಾಯಾಧೀಶರು ನಿನ್ನ ಜೊತೆ ಮಾತನಾಡಲಿಕ್ಕೆ ಬಂದಿದ್ದಾರೆ. ಹೇಳೋ, ಎಚ್ಚರಗಳು. ಮಾತನಾಡು. ಯಾರು ನೀನು? ನಿನ್ನ ಹೆಸರೇನು? ನನಗೇನು ಗೊತ್ತಿಲ್ಲ. ಈ ಮಾತನ್ನು ನೀನು 1000 ಸಾರಿ ಹೇಳಿದರು. ಸ್ವಾಮಿ, ತಾವು ಕರುಣಾಳು. ಮರಣದಂಡನೆಗಿಂತ ಕಡಿಮೆ ಶಿಕ್ಷೆ ವಿಧಿಸಿದ್ದರೆ ಖಂಡಿತ ದುಃಖ ಪಡುತ್ತಿದ್ದೆ. ಬದುಕಿ ಉತ್ತರ ಕೊಡುವ ಈ ಕಷ್ಟದಿಂದ ಬೇಗ ಪಾಲು ಮಾಡಬೇಕು. ನನಗೆ ಗೊತ್ತು ನೀನು ಅಪರಾಧಿ ಅಲ್ಲ ಎಂದು. ಆದರೆ ಅದಕ್ಕೆ ನನಗೆ ಸಾಕ್ಷಿಗಳು ಬೇಕು. ನೀನಾದರೂ ನಮ್ಮೆಲ್ಲರ ಪ್ರಯತ್ನಗಳನ್ನ ನಿನ್ನ ಮೊಂಡು ಹೊಟ್ಟದಿಂದ ನಿಷ್ಫಲಗೊಳಿಸುತ್ತಿದ್ದೀಯ. ಬದುಕುವ ಆಸೆ ಇಲ್ಲದೆ ಇರುವುದು ಅಪರಾಧವೇ ಸ್ವಾಮಿ? ಏ ಮೂರ್ಖ ಹೆಂಗಸೆ, ನಾಳೆ ಬೆಳಗ್ಗೆ ನೀವೇಗಲ್ಲು ದೇವರಿಗೆ ನಿನ್ನ ಮೇಲೆ ಅದೇನು ಪ್ರೀತಿಯೋ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನೇ ನಿರುಪಯೋಗ ಮಾಡುತ್ತಿರುವೆ. ಊಟ ಆಕೆಯನ್ನು ನೋಯಿಸಬೇಡ. ಕ್ಷಮಿಸಿ ಪ್ರಭು. ಶಿಕ್ಷೆ ನಿನಗೋ ನನಗೋ ಗೊತ್ತಿಲ್ಲ. ನಿನಗೆ ಗಲ್ಲು ಶಿಕ್ಷೆ ವಿಧಿಸಿದ ಗಳಿಗೆಯಿಂದ ನನಗೆ ಸರಿಯಾದ ನಿದ್ದೆಯೂ ಇಲ್ಲ, ಸಮಾಧಾನವೂ ಇಲ್ಲ. ನನ್ನ ವೃತ್ತಿ ಬದುಕಿನಲ್ಲಿ ಎಂದೂ ಹೀಗಾಗುತ್ತಿಲ್ಲ. ದಯವಿಟ್ಟು ಹೇಳಿ, ಏನು ನಡೆಯಿತು? ನನಗೇನು ಗೊತ್ತಿಲ್ಲ ಸ್ವಾಮಿ. ಏ ಕವಿಯ ಕೈಯಲ್ಲಿದ್ದ ಉಂಗುರ ನಿನ್ನ ಬಳಿ ಬರುತ್ತಿದೆ ಎಂದು ತನಿಖೆ ಹೇಳುತ್ತಿದೆ, ಇದಕ್ಕೇನು ಹೇಳಿದ್ರೆ? ಆ ಉಂಗುರ ನನ್ನದೇ ಸ್ವಾಮಿ. ಏ ಸುಳ್ಳು. ಅಪರಾಧಿ ಹೇಳುವ ನಿಜ, ನಿರಪರಾಧಿ ಹೇಳುವ ಸುಳ್ಳು ಎರಡೂ ನನಗೆ ಗೊತ್ತಾಗುತ್ತದೆ. ನಿರಪರಾಧಿಗಳನ್ನು ಶಿಕ್ಷಿಸಿ ಯಾವ ನ್ಯಾಯಾಧೀಶರು ನೆಮ್ಮದಿಯಿಂದಿರಲು ಸಾಧ್ಯವಿಲ್ಲ. ಈ ನಾಡಿನಲ್ಲಿ ಸಾಯುವುದಷ್ಟು ಕಾನೂನಿನ ಅನುಮತಿ ಬೇಕೇ ಸ್ವಾಮಿ? ನನಗೆ ವ್ಯತ್ಯಾಗುತ್ತಿರುವುದು ನಿನಗಾಗಿ ಅಲ್ಲ, ನಿನ್ನೊಂದಿಗೆ
ನನಗೆ ಸಾಯಲು ಸತ್ಯವನ್ನ ನನ್ನಿಂದ ರಕ್ಷಿಸಲಾಗುತ್ತಿಲ್ಲವಲ್ಲ ಎಂಬ ಕಾರಣಕ್ಕಾಗಿ. ಇದು ನಿನ್ನ ಕೊನೆಯ ಮಾತೇನು? ಬದುಕು ನನ್ನ ನಾಲಿಗೆಯಲ್ಲಿ ಯಾವ ಮಾತನ್ನು ಉಳಿಸಿಲ್ಲ ಸ್ವಾಮಿ. ದೇವರ ಅಹಂಕಾರ ಭಗ್ನವಾಗುವುದು ಹೀಗೆಯೇ ಇರಬೇಕು ಸ್ವಾಮಿ. ಸಾವನ್ನ ಹೀಗೆ ತಾತ್ಸಾರ ಮಾಡಿದ ಘಟನೆಯನ್ನು ನಾನು ಕಾಣುತ್ತಿರುವುದು ಇದೇ ಮೊದಲು. ಈ ಅಪರಾಧಿ ಅವಳು ಅಪರಾಧಿಯಲ್ಲ. ಅವಳ ಕಣ್ಣುಗಳು ಸಾಕ್ಷಿ ಹೇಳುತ್ತಿದ್ದವು. ನೀನದನ್ನು ಗಮನಿಸಲಿಲ್ಲವೇನು? ಕಣ್ಣನ್ನ ಸಾಕ್ಷಿಯಾಗಿ ಮಾನ್ಯ ಮಾಡಲು ಸಾಧ್ಯವಿಲ್ಲವೆಂದು ಇಂದಿನ ಮೊಕದ್ದಮೆಯಲ್ಲಿ ನೀವೇ ತೀರ್ಪು ನೀಡಿದ್ದೀರಿ. ಹಾಗೆ ಸಮಯ ಮೀರುತ್ತಿದೆ, ನಾವಿನ್ನು ಹೊರಡೋಣವೇ? ನೀವು ವೇಷ ಧರಿಸಿ ಬಂದದ್ದು ವ್ಯರ್ಥವಾಯಿತು. ಕವಿ ಕಾಳಿದಾಸರ ಕೊಲೆಯ ಮಾಹಿತಿ ಕೊನೆಗೂ ಸಿಗಲೇ ಇಲ್ಲ. ಸತ್ಯಕ್ಕೆ ಜಯವಾಗುವುದು. ನ್ಯಾಯಾಧೀಶರಿಗೆ ವಂದನೆಗಳು. ಈ ಮುಸುಕುದಾರಿಗಳು ಸೆರೆಮನೆಯ ದ್ವಾರದ ಬಳಿ ಅನುಮಾನಾಸ್ಪದವಾಗಿ ತಿರುಗುತ್ತಿದ್ದರು. ಇವರನ್ನು ಬಂಧಿಸಿ ತಂದಿದ್ದೇವೆ. ವಿಚಾರಣೆ ನಾವು ಮಾಡುತ್ತೇವೆ, ನೀವಿನ್ನು ಹೊರಡಿ. ಯಾರು ನೀವು? ಈ ಸರಿರಾತ್ರಿಯಲ್ಲಿ ಸೆರೆಮನೆಯ ದ್ವಾರದ ಬಳಿ ನಿಮಗೇನು ಕೆಲಸ? ಕಳ್ಳರು ಈಗ ಅರಮನೆಯನ್ನು ಬಿಟ್ಟು ಸೆರೆಮನೆಯನ್ನು ತೋಚುವವರು ಹೇಗೆ? ತೆಗೆಯ ಮುಸುಕನ್ನು. ಹೆಣ್ಣ ಧ್ವನಿ. ಹೆಣ್ಣೆ, ನಾನು ಕಳ್ಳರೆಂದರೆ ಗಂಡಸರೆಂದುಕೊಂಡಿದ್ದೆ. ಯಾರು ನೀನು? ನಿನ್ನನ್ನು ಕೇಳುತ್ತಿರುವುದು ಯಾರು ನೀನು? ನಾನೊಬ್ಬ ವಿರಹಿ. ಕಾಶ್ಮೀರ ಕಣಿವೆಯ ಹಾಡಿ ನನ್ನೂರು. ಏನೋ ನೀನು ಕಾಶ್ಮೀರದವಳ, ಆ ಉತ್ತರ ತುದಿಯವಳು. ಈ ದಕ್ಷಿಣ ತುದಿ ಕೊಲಂಬೋ ಪಟ್ಟಣದಲ್ಲಿ ಏನು ಕಥೆಯನ್ನು ಬಂದೆ? ನಾನು ಕಳೆದುಕೊಂಡ ಹೃದಯವನ್ನು ಹುಡುಕುತ್ತ ಬಂದೆ. ಓಹೋ, ಪ್ರೇಮ ಕಥೆಯೋ? ನಿನ್ನ ಪ್ರೇಮಿ ಈ ಸೆರೆಮನೆಯ ಬಂಧನದಲ್ಲಿದ್ದಾರೆಯೇ? ಪ್ರೇಮವೇ ಬಂಧನವಲ್ಲವೇ? ಇಲ್ಲ ಇಲ್ಲ, ನನ್ನ ಪ್ರೇಮವನ್ನು ಕೊಂದ ಪಾಪಿ ಇಲ್ಲಿ ಸೆರೆಯಲ್ಲಿದ್ದಾಳೆ. ಅವಳನ್ನು ಭೇಟಿಯಾಗಲು ಬಂದೆ. ಯಾರು ನಿನ್ನ ಪ್ರೇಮಿ? ನನ್ನ ಪ್ರಾಣರತ್ನ ಕಾಳಿದಾಸ. ಏನು? ಕಾಳಿದಾಸ? ನೀನು ಕಾಶ್ಮೀರದವಳು ಎನ್ನುವುದಕ್ಕೆ ನಿನ್ನ ಬಳಿ ಏನಿದೆ ಗುರುತು? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನಿನ್ನ ಕಣ್ಣುಗಳಲ್ಲಿ ಕಾಶ್ಮೀರದ ಹಿಮ ಬೆಟ್ಟಗಳ ಹಬ್ಬದ ಬೆಳಕು ಕಾಣುತ್ತಿದೆ. ಹೊರಬರುವ ನೋಟಗಳಲ್ಲಿ ಮಂಜಿನ ತಂಪು ತಗುಲುತ್ತಿದೆ. ನೀನು ಮಾಲವಿಕಾಳೆಂದು? ಅಲ್ಲ, ನಾನು ಮಲ್ಲಿಕಾ. ಒಂದಲ್ಲ ಒಂದು ದಿನ ನಾನು ಇಲ್ಲಿಯವರೆಗೆ ಕಾಪಿಟ್ಟುಕೊಂಡಿದ್ದ ಪ್ರೀತಿ ನನಗೆ ತಪ್ಪುತ್ತದೆ ಅನ್ನುವ ವಿಶ್ವಾಸದಲ್ಲಿ ಇಲ್ಲಿಯವರೆಗೆ ಉಸಿರು ಹಿಡಿದುಕೊಂಡಿದ್ದೆ. ಇದು ಅದು ಮಣ್ಣು ಕುಡಿ ಹೋಯಿತು. ನೀನು ಕವಿ ಕಾಳಿದಾಸನನ್ನ ಗಾಢವಾಗಿ ಪ್ರೀತಿಸಿದೆಯೇನು? ಅದನ್ನು ಕೇವಲ ಪ್ರೀತಿ ಎನ್ನುತ್ತಾರೇನು? ನನ್ನ ಉಸಿರಾಟದ ಲಯ, ರಕ್ತ ಚಲನೆಯ ಗತಿ ಅವನಾಗಿದ್ದ. ನಾನು ಪ್ರೀತಿಸಿದಾಗ ಅವನಿನ್ನೂ ಕಾಳಿ, ಕವಿ ಸಾಮ್ರಾಟನಲ್ಲ. ನಿನಗೆ ಬೇಸರವಿಲ್ಲದಿದ್ದಾದರೆ ನಿನ್ನ ಪ್ರೇಮ ಕಥೆಯನ್ನು ಹೇಳುವುದ? ಕುತೂಹಲವನ್ನು ಹತ್ತಿಕ್ಕಲಾರದೆ ಕೇಳುತ್ತಿದ್ದೇನೆ. ಸತ್ತ ಸುದ್ದಿ ಕೇಳಿದ ಗಳಿಗೆಯಿಂದ ಯಾಕೋ ಅವನ ಒಡನಾಟದ ನೆನಪುಗಳು ಎರಡು ಸುಲಭ
ಮಂಚಿನಂತೆ ನನ್ನನ್ನು ಮುಚ್ಚುತ್ತಿವೆ. ನನಗಿನ್ನೂ ನೆನಪಿದೆ, ನಮ್ಮ ಹಾಡಿ ಕಾಶ್ಮೀರದ ಕಣಿವೆಯಲ್ಲಿತ್ತು. ಅದು ಬೆಳದಿಂಗಳ ರಾತ್ರಿ. ನನ್ನ ತಂದೆ ಅವನನ್ನು ಕರೆತಂದರು. ಕಾಡಿನ ತಾಯಿ ಕಾಳಿ ದೇವಸ್ಥಾನದಲ್ಲಿ ಸಿಕ್ಕನಂತೆ. ತಪ್ಪನೆ ಮಗ ಎಂದು ನಮ್ಮ ಹಾಡಿಯ ಜನರೇ ಅವನಿಗೆ ತಂದೆ ತಾಯಿಗಳಾಗಿ ಸಾಕಿದರು. ಅವನ ಕಂಡ ಕ್ಷಣದಿಂದ ನಾನು, ನನ್ನ ಕಂಡ ಕ್ಷಣದಿಂದ ಅವನು ಎಷ್ಟೋ ಯುಗಗಳ ಗೆಳೆಯರಂತಾದನು. ಇದೇ ಸಮಯದಲ್ಲಿ ನನ್ನ ತಂದೆ ತೀರಿಕೊಂಡನು. ಅವನ ಕಾಲಗುಣ ಸರಿಯಿಲ್ಲವೆಂದು ತಾಯಿயை ದೂಷಿಸುತ್ತಿದ್ದರು. ಅವರೆಷ್ಟು ಹುಸಿ ಹೇಳಿದರು, ನಾನು ಅವನ ಸಂಗ ತೆರೆಯಲಿಲ್ಲ. ಒಬ್ಬರ ಉಸಿರಾಗಿ ಒಬ್ಬರು ಬೆಳೆದು ದೊಡ್ಡವರಾಗಿದ್ದರು. ಹಾಗಾದರೆ ಕಾಳಿದಾಸ ಅಕ್ಷರ ಕಲಿತದ್ದು, ಕವಿಯಾದದ್ದು ಹೇಗೆ? ನಮ್ಮ ಹಾಡಿಯ ಸುತ್ತಲಿದ್ದ ಶುಭ್ರ ಬಿಳುಪಿನ ಹಿಮ ಪರ್ವತಗಳು, ಬಿಳಿಯ ಚಾಮರವಾಗಿ ಆಡುವ ಮೋಡಗಳು, ಹರಿಯುವ ನದಿ ತೊರೆಗಳು, ನಿತ್ಯ ಹರಿದ್ವರ್ಣದ ಕಾಡುಗಳು, ನವಿಲಿನ ನೃತ್ಯ, ಪಕ್ಷಿಗಳ ಹಿಂಚರವನ್ನು ಕಣ್ಣಿಗೆ ಕಟ್ಟುವಂತೆ ಹೇಳುತ್ತಿದ್ದ ಅದೇ ಗಲಿ, ಅದೇ ಗಲಿ ಈಗಲೂ ನನ್ನ ಕಿವಿಯಲ್ಲಿ ಗುಯಿಗುಡುತ್ತಿದೆ. ನಮ್ಮ ಕಾಡು ಮೇಡೆ ಕಾಡಿಯನ್ನು ಕವಿಯನ್ನಾಗಿ ಮಾಡಿದನು. ಕಾಡಿನ ಮಧ್ಯೆ ಇದ್ದ ಋಷಿಯ ಆಶ್ರಮದಲ್ಲಿ ಗುರುಗಳು ರಾಜಪುತ್ರರಿಗೆ ಮತ್ತು ಬ್ರಾಹ್ಮಣ ಯುವಕರಿಗೆ ಮರಣ ದಂಡೆಯಲ್ಲಿ ಅಕ್ಷರ ತಿದ್ದಿಸುತ್ತಿದ್ದರು. ಆ ಹುಡುಗರು ಬಿಟ್ಟು ಹೋದ ಮೇಲೆ ಆ ಅಕ್ಷರದ ಮೇಲೆ ತಿದ್ದಿ ಬರೆಯುತ್ತಾ ಕಾಳಿ ಅಕ್ಷರ ಕಲಿತ. ಪೊದೆಗಳ ಹಿಂದೆ ಅವಿತು ಕುರಿತು ವಿದ್ಯಾಭ್ಯಾಸ ಕಲಿತ. ಅವನು ಮೊದಲ ಕೃತಿ ಋತು ಸಂಹಾರ. ಅದರಲ್ಲಿರುವುದು ನಮ್ಮ ಊರಿನದೇ ಚಿತ್ರಗಳು. ನೀನು ನಿನ್ನ ಪ್ರೇಮವನ್ನು ಅವನಿಗೆ ಹೇಳಲಿಲ್ಲ? ಪ್ರೇಮ ಹೇಳಿಯೇನು? ಅವನ ಪ್ರೇಮದ ತೀವ್ರತೆ ಅವನ ಕವನಗಳಲ್ಲಿ, ಹಾಡುಗಳಲ್ಲಿ ಅಷ್ಟು ತೀವ್ರವಾಗಿ ಹೊಮ್ಮುತ್ತಿರುವಾಗ ನಾನು ಏನು ಹೇಳಲಿ, ಏನು ಕೇಳಲಿ? ಬಿಳಿಯ ಮುಗಿಲನು ಹೋಲುವಂತೆ, ಬಿಳಿಯ ಮುಗಿಲನು ಹೋಲುವಂತೆ, ಹಿರಿಯ ಶಿಖರದಲ್ಲಿ ಹೊಳೆದು ಹೊಳೆದು, ಹಿರಿಯ ಶಿಖರದಲ್ಲಿ ಹೊಳೆದು ಹೊಳೆದು, ಬೆಟ್ಟ ತಾವರೆ ಹೂಗಳು ಅರಳುತ್ತಿರಲು, ಬೆಟ್ಟ ತಾವರೆ ಹೂಗಳು ಅರಳುತ್ತಿರಲು, ಬಿಳಿಯ ಮುಗಿಲನು ಹೋಲುವಂತೆ, ಬಿಳಿಯ ಮುಗಿಲನು ಹೋಲುವಂತೆ. ಆ ದೂರದ ಬೆಟ್ಟದ ಮೇಲೆ ಎರಡು ಹಂಸ ಪಕ್ಷಿಗಳಂತೆ ಹಾರುತ್ತಿರುವ ಬಿಳಿ ಮೋಡಗಳನ್ನು ನೋಡಿ, ಅವುಗಳ ರೆಕ್ಕೆಗಳ ಸುತ್ತ ಸೂರ್ಯ ಬಂಗಾರದ ಗೆರೆಗಳನ್ನು ಮೂಡಿಸುತ್ತಿದ್ದಾನೆ. ಕಾಳಿ, ನನ್ನ ಕಣ್ಣು ಕಾಣುವುದಕ್ಕಿಂತ ನಿನ್ನ ಮಾತಿನಲ್ಲಿ ಈ ಪ್ರಕೃತಿಯನ್ನು ಕಾಣುವುದೇ ಚೆನ್ನ. ನನ್ನ ಒಳಗಿರುವ ಈ ಲೋಕ ನಿನ್ನ ಮಾತಿನಲ್ಲಿಯೇ ತಿಳಿದುಕೊಂಡಿತ್ತು. ನೀನಿಲ್ಲದ ಈ ಲೋಕವನ್ನು ನಾನು ಕಾಣಲಾರೆ. ಮಲ್ಲಿಕ, ಒಂದು ವೇಳೆ ನಾನು ಇಲ್ಲದೇ ಇರುವ ದಿನ ಬಂದರೆ? ನೀನಿಲ್ಲದ ದಿನ ಹುಟ್ಟುವ ಸೂರ್ಯ ಈ ಭೂಮಿಯನ್ನು ಬೆಳಗುವ ಮುನ್ನವೇ ನನಗೆ ಸಾವು ಬರಲಿ. ಏನು ಯೋಚನೆ ಮಾಡುತ್ತಿರುವೆ? ಅಗಲಿಕೆ ಎಂತ ಸುಂದರ ಭಾವನೆಯಲ್ಲವೇ? ಸಂಬಂಧದ ಉತ್ಕಟತೆಯ ಅರಿವು ಅಗಲಿಕೆಯಲ್ಲಿ ತಿಳಿದಂತೆ ಜೊತೆಗಿರುವಾಗ ತಿಳಿಯಲಾರದು. ನನಗೇಕೋ ಭಯವೆನಿಸುತ್ತಿದೆ. ನೀನೆಲ್ಲಿ ನನ್ನ ಕೈ ಬಿಟ್ಟು ಹೋಗುವೆಯೋ ಎಂದು. ಮಲ್ಲಿಕ, ಒಂದು ವೇಳೆ ಈ ಕಾಡಿನಲ್ಲಿ ನನ್ನನ್ನು ಹುಡುಕಿ ಗಂಧರ್ವ ಕನ್ಯೆ ಬಂದರೆ? ಆ ಗಂಧರ್ವ ಕನ್ಯೆ ನನ್ನ ಮುಂದೆ ಕಾಲೋರಿ ಪ್ರೇಮ ಭಿಕ್ಷೆಯನ್ನು ಬೇಡಿದರೆ ಆಗ ನಾನು ನಿನ್ನನ್ನು ಅವಳಿಗೆ ದಾನ ಮಾಡಿಬಿಡುತ್ತೇನೆ. ನೀನಾಡಿದ ಮಾತು ನಿಜವೇ? ಅಂದ್ರೆ ನೀನಾಡಿದ ಮಾತು ಸುಳ್ಳೇನು?
ಕಣ್ಣ ಮುಚ್ಚಿದರೆ ಸಾಕು ಕಣ್ಣಿನಾಳದಿಂದ ತೇಲಿ ಬರುವುದು ಅವಳ ಅಂದದ ರೂಪ. ಬಿರು ಬಿಸಿಲಿನಲ್ಲಿ ಬೀಸುವ ತಂಗಾಳಿ ಅವಳ ನೆನಪು. ಏಕೆ ಮೌನವಾದೆ? ಓ, ಅವಳೊಂದಿಗಿನ ಈ ಸಲಿಗೆ ನಿನಗಿಷ್ಟವಿಲ್ಲವೇ? ನೀನು ಬೇಡವೆಂದರೆ ಸೊರೆಯುತ್ತೇನೆ ಅವಳ. ಇಲ್ಲ, ನನ್ನನ್ನು ಸೆರೆ ಹಿಡಿದವಳು ಅದೆಂತ ಚೆಲುವೆ ಇರಬೇಕೆಂದು ಯೋಚಿಸುತ್ತಿರುವೆ. ಹೇಗಿದ್ದಾಳೆ ಅವಳು? ಚುಕ್ಕಿಯ ಕಣ್ಣವಳು, ಬೆಳದಿಂಗಳ ಮೈಯವಳು, ಹೂ ಅಲುಕಿನ ನಗೆಯವಳು, ನದಿ ಬಳುಕಿನ ನಡೆಯವಳು. ಬಣ್ಣಿಸ ಹೋದರೆ ಪದಗಳಲ್ಲಿ ಅವಿತವಳು. ಅಂದರೆ ನೀನು ಗಂಧರ್ವ ಕನ್ನೆಗೆ ಕಾಯುತ್ತಿರುವೆ. ಬರುವವರು ಯಾರೆಂದು ತಿಳಿಯದೆಯೇ ಈ ಲೋಕ ಕಾಯುತ್ತಾ ಇರುವುದರಿಂದಲೇ ಕನಸು ಹುಟ್ಟಿಕೊಳ್ಳುತ್ತದೆ. ಕನಸಿಲ್ಲದೆ ಬದುಕಬಲ್ಲೆಯೇ? ಮಲ್ಲಿಕ, ನಿನಗಾಗಿ ವಿಲೋಮ ನನ್ನ ಕನಸಿನಲ್ಲಿ ಕಾಯುತ್ತಾ ಇರುವುದು ನಿನಗೆ ಗೊತ್ತಿಲ್ಲವೇ? ಆ ವಿಲೋಮನಿಗೆ ಎಷ್ಟು ಸಾರಿ ಹೇಳಿದೆ ನನಗೆ ನಿನ್ನಲ್ಲಿ ಅನುರಕ್ತಿ ಇಲ್ಲ ಎಂದು. ಆದರೂ ಅದಾವ ದೈವ ಭರವಸೆ ನೀಡಿದೆಯೋ ಕಾಣಿ ನನ್ನನ್ನು ಒತ್ತಾಯದಿಂದ ಹಿಡಿಸುತ್ತಿದ್ದಾರೆ. ಭೂಲೋಕ ದೈವ ನಿನ್ನ ತಾಯಿಯದೇ ಆಶೀರ್ವಾದವಲ್ಲವೇ? ತಾಯಿಗೆ ಮಗಳು ಅರ್ಥವಾಗುವುದಿಲ್ಲ ಇಂದಲ್ಲ ಎಂದಿಗೂ ಕೂಡ. ಹಾ ಮಲ್ಲಿಕ, ಇಂದು ಆಶ್ರಮದಲ್ಲಿ ಛಂದಸ್ಸಿನ ಪಾಠವಿದೆ. ಆ ಹಾರವ ಪಿಳ್ಳೆಗಳಿಗೆ ನನ್ನ ಮೇಲೆ ಅನುಮಾನ ಬಂದಂತಿದೆ. ನಾನು ಹುಷಾರಾಗಿ ಕೇಳಿಸಿಕೊಳ್ಳಬೇಕು. ನಾನಿನ್ನು ಬರುತ್ತೇನೆ. ಅಯ್ಯೋ, ನಾನು ಕೊಡಬೇಕು. ನಾನು ನಿಮಗೆ ಬಂದದ್ದು ಹಾಡಿನಾಯಕರಿಂದ ಸುದ್ದಿ ಹೊತ್ತು. ನನ್ನ ಮಾತಿನ ಬರದಲ್ಲಿ ಎಲ್ಲವನ್ನು ಮರೆತು ಬಿಟ್ಟಿದೆ ನೋಡಿ. ಏನು ವಿಷಯ? ನಾಳೆ ನಮ್ಮ ಹಾಡಿಗೆ ಉಜ್ಜಯಿನಿ ರಾಜನ ಅಧಿಕಾರಿಗಳು ರಾಜಧನವನ್ನು ಸಂಗ್ರಹಿಸಲು ಬರುತ್ತಿದ್ದಾರೆ. ಓ, ತಪ್ಪಲಿಗಳಿಗೆ ತಲೆ ಕಂದಾಯ ವಿಧಿಸಿದ್ದಾರೋ ಹೇಗೆ? ಹಾಡಿಗೆ ಸಂಕಷ್ಟದಲ್ಲಿ ಅಲ್ಲದೆ ಪ್ರತಿ ವರ್ಷವೂ ರಾಜಪ್ರಮುಖರು ಕಂದಾಯ ವಸೂಲಿಗೆಂದು ನಮ್ಮ ಹಾಡಿಗೆ ಬಂದಾಗ ಹಾಡು ಕುಣಿತಗಳಿಂದ ಅವರನ್ನು ಸಂತೋಷಪಡಿಸುವುದು ವಾಡಿಕೆ. ಆದರೆ ಹಾಡು ಹಾಡುತ್ತಿದ್ದ ಬೀರಜ್ಜ 3 ತಿಂಗಳ ಹಿಂದೆ ಜಡ್ಡು ಹಿಡಿದು ತೀರಿಕೊಂಡನಲ್ಲ. ಅವರು ಸಂತಸಗೊಳ್ಳದಿದ್ದರೆ ಸರಬಾರ ಎಲ್ಲಿ ಭಾರವಾಗುವುದೋ ಎಂಬುದು ಊರಿನವರ ಚಿಂತೆ ಇರಬೇಕು ಅಲ್ಲವೇ? ಕಾಯಿ, ಈಗ ಊರಿನ ಋಣ ತೀರಿಸುವ ಸಮಯ ನಿಮಗೆ ಬದಲಿ ಬಂದಿದೆ. ಅಲ್ಲದೆ ನೀನು ಕವಿ ಎಂಬ ಸಂಗತಿಯು ಲೋಕಕ್ಕೆ ತಿಳಿಯುವುದು. ನಾನು ಹಾಡಲಾರೆ ಮಲ್ಲಿಕ. ನಿನ್ನ ಮುಂದೆ ಈ ಬೆಟ್ಟ ಗುಡ್ಡಗಳ ಮಧ್ಯೆ ನಿಂತು ಹಾಡಿದಂತೆ 4 ಜನರ ನಡುವೆ ಹಾಡಲಾರೆ. ಕಾಳಿ ನನ್ನ ಮೇಲಾಣೆ, ನಿನ್ನ ತಲೆ ಕಾಯುವ ಆ ಕಾಳಿ ಮಾತೆ ಮೇಲಾಣೆ. ನೀನು ನಾಳೆ ನಿನ್ನ ಋತು ಸಂಹಾರದಲ್ಲಿ ಬರುವ ಗ್ರೀಷ್ಮದ ಹಾಡುಗಳನ್ನು ಹಾಡಿ ನಮ್ಮ ಹಾಡಿಯನ್ನು ಕಾಯಬೇಕು. ಎಂತಹ ಇಕ್ಕಟ್ಟಿಗೆ ಸಿಕ್ಕಿಸಿದ ನನ್ನ ಮಲ್ಲಿಕ. ಒಂದು ವೇಳೆ ನನ್ನ ಕವಿತೆ ಅವರಿಗೆ ಮೆಚ್ಚುಗೆಯಾಗದಿದ್ದರೆ? ನನ್ನ ಭಯ ಅದಲ್ಲ ಕಾಳಿ. ನಿನ್ನ ಕವಿತೆಗೆ ಜೇನ ರುಚಿ ಉಂಟು, ಕಾಡು ಮಲ್ಲಿಗೆಯ ಪರಿಮಳ ಉಂಟು. ನಿನ್ನ ಕವಿತೆಯನ್ನು ಕೇಳಿ ನಡೆರಾಜನ ಆಸ್ಥಾನಕ್ಕೆ ಎಂದರೆ ನಾನೇನು ಮಾಡಲಿ? ಈ ಮಣ್ಣು, ಈ ನೀರು, ಈ ಆಕಾಶ, ಬೆಟ್ಟ ಗುಡ್ಡ ಗಾಳಿ ಇವುಗಳಲ್ಲಿ ನನ್ನ ಪ್ರಾಣ ಬೆರೆತು ಹೋಗಿದೆ. ಆತ ರಾಜ್ಯ ಕೊಟ್ಟರು ಹೋಗಲಾಗ. ಕಾಳಿ, ನನಗೆ ನಂಬಿಕೆ ಇದೆ. ನಿನ್ನ ಕವಿತೆಯನ್ನು ನಾಳೆ ನೀನು ಲೋಕಕವಿಯಾಗುತ್ತೀಯ. ಕಾಳಿ, ನಾಳೆ ನೀನು ಲೋಕಕವಿಯಾಗುತ್ತೀಯ, ಮರೆಯಬೇಡ. ಅಲ್ಲಿ ಕಾಲಿಗೆ ವಿಲೋಮನನ್ನು ಮದುವೆಯಾಗುವುದು ಇಷ್ಟವಿಲ್ಲವೆಂದು ನನಗೆ ಗೊತ್ತು. ಆದರೆ ಅವಳು ಅವನಿಂದ ಪಾರಾಗಲು ನನ್ನನ್ನು ನಿರೀಕ್ಷಿಸುತ್ತಿದ್ದಾಳೆ. ಮಲ್ಲಿಕ ನನ್ನ ಬಾಲ್ಯ ಸಖಿ. ನನ್ನ ಬಾಲ್ಯ ಅವಳಲ್ಲಿ ಅವಿತು ಕುಳಿತಿದೆ. ಅವಳಲ್ಲಿ ನನಗಿರುವುದು ಕಾಮವಿಲ್ಲದ ವಿರಹ. ಇದೇಕೆ ಅವಳಿಗೆ ಅರ್ಥವಾಗುತ್ತಿಲ್ಲ? ಇಂದು ಅವಳ ಕಣ್ಣಲ್ಲಿ ಕಾಣಿಸಿದ ಹೊಸ ಮಿಂಚು ನನ್ನನ್ನು ಕೂಡ ಹಿಡಿದು ಅಲುಗಾಡಿಸಿ ನೋಟ, ರುಚಿ, ಇಷ್ಟ, ಅನಿಷ್ಟಗಳಲ್ಲಿ
ನಾವು ಬೇರೆ ಬೇರೆ ಎಂದು ಎಂದು ಅನಿಸಿರಲಿಲ್ಲ. ಜೀವ, ನನ್ನ ಮನಸ್ಸಿನ ಭಾಗ. ನಾನು ಹೇಗೆ ಅವಳನ್ನು ಪ್ರೀತಿಸಲಿ? ನನ್ನನ್ನೇ ನಾನು ಹೇಗೆ ಪ್ರೀತಿಸಲಿ? ಸ್ನೇಹ ಪ್ರೀತಿಯಾಗುವುದಕ್ಕಿಂತ ದುರಂತ ಇನ್ನಾವುದಿದೆ ಈ ಲೋಕದಲ್ಲಿ? ಬೀತನಾದ ಅದಕ್ಕೆ ನಾನು ಗಂಧರ್ವ ಕನ್ಯೆಯನ್ನು ಪ್ರೀತಿಸಿರುವುದಾಗಿ ಸುಳ್ಳು ಹೇಳಿ ನನ್ನನ್ನು ಕ್ಷಮಿಸು ಮಲ್ಲಿಕ, ನನ್ನನ್ನು ಕ್ಷಮಿಸು. ಹಾಡಿಯಲ್ಲಿ ಸಂಭ್ರಮ, ಹಾಡುವುದು ಬೇಡವೋ ಎಂಬ ತೊಳಲಾಟ ನನ್ನನ್ನು ಕಾಡುತ್ತದೆ. ಮಲ್ಲಿಕಾಲ ಸ್ನೇಹಕಾಲ, ಚಿಕ್ಕಂದಿನಿಂದಲೂ ನನ್ನನ್ನು ಪೋಷಿಸಿದ ಜನರಿಗೆ ಸಹಾಯ ಮಾಡುವ ಸಲುವಾಗಿ ನಾನು ಖಂಡಿತ ಹಾಡಬೇಕು, ಹಾಡುತ್ತೇನೆ. ಇಂದು ನಮ್ಮ ಹಾಡಿಗೆ ಸಂಭ್ರಮದ ದಿನ. ಉಜ್ಜಯಿನಿಯ ರಾಜ ಪ್ರಮುಖರು ಪ್ರತಿ ವರ್ಷದಂತೆ ರಾಜಧನ ಸಂಗ್ರಹಕ್ಕಾಗಿ ನಮ್ಮಲ್ಲಿಗೆ ಆಗಮಿಸಿದ್ದಾರೆ. ಅವರ ಸಂತೋಷಕ್ಕಾಗಿ ಮತ್ತು ಮಹಾರಾಜರಿಗೆ ನಮ್ಮ ನಿಷ್ಠೆಯನ್ನು ತೋರಿಸುವ ಸಲುವಾಗಿ ನಮ್ಮ ಕಾಡಿನ ಸಂಪ್ರದಾಯದಂತೆ ಈ ಸಂತೋಷದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈಗ ನಮ್ಮ ಹಾಡಿಯ ಮಗ ಕಾಳಿ ನಮ್ಮ ಕಾಡಿನ ಹಾಡುಗಳನ್ನು ನಾಡಿ ನಮ್ಮನ್ನೆಲ್ಲ ಸಂತೋಷಗೊಳಿಸುತ್ತಿದ್ದಾರೆ. ನೀನು ಹಾಡುತ್ತ ಕಾಡಿನ ಬಿದಿರೊಂದು ಕೊಡಲಾಯಿತು, ಕಣ್ಣೀರ ಹನಿಯೊಂದು ಕಡಲಾಯಿತು. ಕಾಡಿನ ಬಿದಿರೊಂದು, ಕಾಡಿನ ಬಿದಿರೊಂದು, ಕಾಡಿನ ಬಿದಿರೊಂದು ಕೊಡಲಾಯಿತು, ಕಣ್ಣೀರ ಹನಿಯೊಂದು ಕಡಲಾಯಿತು, ಕಣ್ಣೀರ ಹನಿಯೊಂದು ಕಡಲಾಯಿತು. ಕಾಡಿನ ಬಿದಿರೊಂದು ಕೊಡಲಾಯಿತು, ಕಣ್ಣೀರ ಹನಿಯೊಂದು ಕಡಲಾಯಿತು, ಕಣ್ಣೀರ ಹನಿಯೊಂದು ಕಡಲಾಯಿತು. ಕಣ್ಣಿರ ಮೂರಾದ ಬಾಗಿಲ ತೆರೆದು, ಕಣ್ಣಿರ ಮೂರಾದ ಬಾಗಿಲ ತೆರೆದು ಬಂದಾಳೋ 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 ಬೆಳ್ಳಿ ಚಂದ. ಕಾಡಿನ ಬಿದಿರೊಂದು, ಕಾಡಿನ ಬಿದಿರೊಂದು, ಕಾಡಿನ ಬಿದಿರೊಂದು ಕೊಳಲಾಯಿತು, ಕಣ್ಣೀರ ಹನಿಯೊಂದು ಕಡಲಾಯಿತು, ಕಣ್ಣೀರ ಹನಿಯೊಂದು ಕಡಲಾಯಿತು. ಆಕಾಶ ಭೂಮಿಗೆ ತಾರೆ ಜಲಗಂಗೆ, ಆಕಾಶ ಭೂಮಿಗೆ ತಾರೆ ಜಲಗಂಗೆ, ಮೈಯಾಗ ಮರುಳಾಗಿ ಬಂದಾಳೋ, ಮೈಯಾಗ ಮರುಳಾಗಿ ಬಂದಾಳೋ, ಮನಮುಗದಿ ಸೋತು ನಿಂತಾಳೋ, ಮನಮುಗದಿ ಸೋತು ನಿಂತಾಳೋ, ಬಂದಾಳೋ ನಿಂತಾಳೋ, ಬಂದಾಳೋ ನಿಂತಾಳೋ. ಎದೆಯ ಹಚ್ಚೆಯಲ್ಲಿ ತುಂಬಿತ್ತು ನವಿಲು ತನ್ನ ಬಟ್ಟಲ ತುಂಬ, ಕನ್ನ ಬಟ್ಟಲ ತುಂಬ ಬೆಳದಿಂಗಳ ಕಡಲು. ಕಾಡಿನ ಬಿದಿರೊಂದು, ಕಾಡಿನ ಬಿದಿರೊಂದು, ಕಾಡಿನ ಬಿದಿರೊಂದು ಕೊಳಲಾಯಿತು, ಕಣ್ಣೀರ ಹನಿಯೊಂದು ಕಡಲಾಯಿತು, ಕಣ್ಣೀರ ಹನಿಯೊಂದು ಕಡಲಾಯಿತು. ಇದು ಮುಂಚೆ ಮಾತೇನಿಲ್ಲ, ಇವ ದೈವ ಎಷ್ಟೇ ಆದ್ರೂ
ಕಾಲೇ ಮಾತಾಡಿದ್ರು ಸಿಕ್ಕೋದಂದ್ರೆ ಏನು ಚಂದ ಗಾಯನ, ಎಂತಹ ರೂಪಕ ಚಮತ್ಕಾರ. ಇನ್ನು ಮುಂದೆ ಇವರು ಕಾಳಿಯಲ್ಲ, ಕಾಳಿದಾಸ, ಕವಿ ಕಾಳಿದಾಸ. ಕವಿ ಕಾಳಿದಾಸನಿಗೆ! ಇಂತಹ ದಿವ್ಯವಾದ ಗಾಯನವನ್ನು ಕೇಳಿಸಿದ ನಿಮಗೆ ನಮ್ಮ ಬಡವಳಿಗೆ ಎಂದರೆ ಈ ವರ್ಷದ ಕಂದಾಯವನ್ನು ನೀವು ರಾಜಪಕ್ಷಕ್ಕೆ ಸಲ್ಲಿಸಬೇಕಾಗಿಲ್ಲ. ಆದರೆ ಒಂದು ಮಾತು, ನೀವು ನಿಮ್ಮ ಹುಡುಗನನ್ನು ನಮಗೆ ಒಪ್ಪಿಸಬೇಕು. ಒಪ್ಪಿಸುವುದು ಏನೋ ನಮ್ಮ ಕಾಯಿಯನ್ನೇ. ಇಲ್ಲ ಇಲ್ಲ, ನಾವು ಅವನನ್ನು ಗಳಿಸುವುದಿಲ್ಲ. ಬೇಕಾದರೆ ಕಂದಾಯವನ್ನು ಕಟ್ಟುತ್ತೇವೆ. ಅವನು ನಮ್ಮ ಆಡಿಯಪ್ಪ, ಅವನನ್ನು ನಾವು ಬಿಡುವುದಿಲ್ಲ. ನಾಯಕರೇ, ಜಗತ್ತಿನ ಶ್ರೇಷ್ಠ ಮಾಣಿಕ್ಯ ಯಾರಿಗೆ ಸೇರಬೇಕು? ನಮ್ಮದರೆ ಭೋಜಮಾನದಲ್ಲೇ ಸಲ್ಲದೆ ಅದೇ ಧರ್ಮ. ಅದೇ ಧರ್ಮವೆಂದಾದರೆ ಈ ಮಾತನಾಡುವ ಮಾಣಿಕ್ಯ ಕಾಳಿದಾಸ, ಈತನನ್ನು ನಮ್ಮೊಂದಿಗೆ ನಮ್ಮ ಧಾರಾನಗರಕ್ಕೆ ಕರೆಸಿಕೊಡಿ. ಅಲ್ಲಿ ಈತ ನಮ್ಮ ರಾಜ್ಯಸಭೆಯಲ್ಲಿದ್ದು ಸಾಮ್ರಾಜ್ಯದ ಗೌರವವನ್ನು ಹೆಚ್ಚಿಸುವುದೇ ಸೂಕ್ತ. ಏನನ್ನುತ್ತೀರಿ? ಬೇಡ ಬೇಡ, ಕಾಳಿಯಲ್ಲಿ ಬಂದಾಗ ತಪ್ಪಲಿಯಾಗಿದ್ದ. ನಾವೆಲ್ಲ ಅವನ್ನ ನಮ್ಮ ಸ್ವಂತ ಮಗನಂತೆ ಸಾಕಿದ್ದೇವೆ. ಈಗ ನೀವು ಅವನಿಂದ ನಮ್ಮಿಂದ ದೂರ ಮಾಡಿ ನಮ್ಮನ್ನ ತೊಂದರೆಗಳನ್ನಾಗಿ ಮಾಡಬೇಡಿ. ನೋಡಿ, ನಿಮ್ಮ ಕಳವಳ ನಮಗೆ ಅರಿವಾಯಿತು. ಕಾಳಿದಾಸನನ್ನು ನಾವು ನಮ್ಮ ಖಜಾನೆ ಮಡಿಮೆಯಂತೆ ಜೋಪಾನ ಮಾಡುತ್ತೇವೆ. ಅಲ್ಲದೆ ಆತ ನಮ್ಮ ಸಾಮ್ರಾಜ್ಯದಲ್ಲಿದ್ದರೆ ಆತನ ಪರಿಚಯ ಲೋಕಕ್ಕೆ ಅರಿವಾಗುವುದು, ಆತನ ಕಾವ್ಯ ಲೋಕೋತ್ತರವಾಗುವುದು. ದಯಮಾಡಿ ಕಾಳಿಯನ್ನು ಕಳಿಸಿಕೊಡಿ. ಆತ ಎಲ್ಲಿಯೇ ಇದ್ದರು ನಮ್ಮೂರ ಕಾಡು, ಬೆಟ್ಟ, ನದಿ, ನಮ್ಮ ಪ್ರೀತಿಗಳನ್ನೇ ತನ್ನ ಕಾವ್ಯದಲ್ಲಿ ಬರೆಯುತ್ತಾನೆ. ಆತ ಇಲ್ಲಿಯೇ ಇದ್ದರೆ ಕಾಡು ಮಲ್ಲಿಗೆಯಂತೆ ಅವನ ಶಕ್ತಿ ವ್ಯಕ್ತವಾಗಿ ಹೋಗುತ್ತದೆ. ನೋಡಿ, ನಮ್ಮ ಪ್ರೀತಿ ಅವನ ಬೆಳೆಗಳಿಗೆ ಗಟ್ಟಿಯಾಗ, ಆದರೆ ಅವನ ಅಭಿಪ್ರಾಯ ಓಹೋ ಆಗಬಹುದು. ಕೇಳಿ ಅವನ ಕಾಳಿಲ್ಲ, ಅವನವನ್ನ ಹೊರಟು ಹೋಗಬೇಕು. ಹೌದೌದು, ಅವನಿಗೂ ನಮ್ಮನ್ನು ಬಿಟ್ಟು ಹೋಗುವುದು ಇಷ್ಟವಿಲ್ಲವೆಂದು ತೋರುತ್ತದೆ. ನೋಡಿ ನಾಯಕರೇ, ನಾವು ಕಾಡಿನಲ್ಲಿರುವ ಇತರ ಎಲ್ಲ ಹಾಡಿಗಳ ರಾಜಧನವನ್ನು ಸಂಗ್ರಹಿಸಿ ಮುಂದಿನ ಹುಣ್ಣಿಮೆಗೆ ಬರುತ್ತೇವೆ. ಆ ವೇಳೆಗೆ ನೀವು ಆತನನ್ನು ನಮಗೆ ಒಪ್ಪಿಸಬೇಕು. ನೀವು ರಾಜದ್ರೋಹ ಮಾಡಲಾರಿರಿ ಎಂಬ ನಂಬಿಕೆ ನಮಗಿದೆ. ನಾವಿನ್ನು ಬರುತ್ತೇವೆ. ಆಕಾಶ ಎಂಬುದು ಮಾಯಾ ಮಂಟಪ, ಆಕಾಶ ಎಂಬುದು ಮಾಯಾ ಮಂಟಪ, ನೋಡಲ್ಲಿ ಚುಕ್ಕಿ ಜೀವ ಕಳೆದಾಯಿತ, ನೋಡಲ್ಲಿ ಚುಕ್ಕಿ ಜೀವ ಕಳೆದಾಯಿತ. ಜೀವ ಕಳೆದಾಯಿತ, ನೋಡಲ್ಲಿ ಚುಕ್ಕಿ ಜೀವ ಕಳೆದಾಯಿತ. ಬರುತ್ತಾವ ಬರುತ್ತಾವ ಕಣ್ಣ ಹೊಲಕೆ, ಮೊಳಿತಾವ ಮೊಳಿತಾವ ಕನಸ ಮೊಳಕೆ. ಬರುತ್ತಾವ ಬರುತ್ತಾವ ಕಣ್ಣ ಹೊಲಕೆ, ಮೊಳಿತಾವ ಮೊಳಿತಾವ ಕನಸ ಮೊಳಕೆ. ಆಕಾಶ ಎಂಬುದು ಮಾಯಾ
ಹೌದು, ನೀನು ಗಂಧರ್ವ ಕಣ್ಣಿ. ಅದು ಮಲ್ಲಿಕಾ ಸುಳ್ಳು ಹೇಳಿದೆ. ನಾನು ಸುಳ್ಳಲ್ಲ, ನಾನು ನಿಜ. ನಿನ್ನನ್ನು ಮೆಚ್ಚಿದ್ದೇನೆ. ನನ್ನ ಊರು ಆ ಬೆಳ್ಳಿ ಬೆಣ್ಣದ ಮೇಲಿನ ಗಂಧರ್ವ ಲೋಕ ಅಲ್ಲಿಂದ ಬಂದಿರಬೇಕಲ್ಲವೇ? ಬಿರುಗಾಳಿನ ಸವಿನೆಲೆಯ ಆಸೆಯ ಓದಲು ಸುರಕ್ಷಿತ ಬಂದಿರಲು. ಏನು ಚಿಂತಿಸುತ್ತಿರುವೆ? ನನ್ನ ಮಾತಿನಲ್ಲಿ ಇನ್ನೂ ಅನುಮಾನವೇ? ಅಗಲಿಕೆಯ ಭಯ ನನಗೆ. ಅರಿವಿಲ್ಲದಿರುವಾಗಲೇ ತಾಯಿ ತೊರೆದಳು. ನಾನು ಬಯಸುತ್ತೇನೆ. ಬೇಕಿದ್ದರೆ ನನ್ನ ತಾಯಿ. ನೀನಲ್ಲ. ಮೈಯೆಲ್ಲ ಚುಮ್ಮತ್ತ ಜೀವ ಸಂಚಾರ, ಮೈಯೆಲ್ಲ ಚುಮ್ಮತ್ತ ಜೀವ ಸಂಚಾರ, ನೆಪ್ಪು ನೆಲಗಳಲ್ಲಿ ದೀಪ ಸಂಚಾರ, ನೆಪ್ಪು ನೆಲಗಳಲ್ಲಿ ದೀಪ ಸಂಚಾರ, ಆಕಾಶ ಎಂಬುದು ಮಾಯಾ ಮಂಟಪ, ನೋಡಲ್ಲಿ ಚುಕ್ಕಿ ಜೀವ ಕಳೆದ ದೀಪ, ನೋಡಲ್ಲಿ ಚುಕ್ಕಿ ಜೀವ ಕಳೆದ ದೀಪ. ಇರಲಾರ ಪ್ರತಿ ಜೀವಿಯಲ್ಲೂ ಈ ಅತ್ತಡಿಗೆಯೇ ಕಾಯುತ್ತಿದ್ದೇನೆ ನಾನು. ನನ್ನ ಪ್ರಾಣ ಇದ್ದರೆ ಮುಂದಿನ 3 ತಿಂಗಳಲ್ಲಿ ಊರಿಗೆ ಬರುತ್ತೇನೆ. ನಿನ್ನ ಕೈಬೆರಳನ್ನು ನಿನ್ನ ನೆನಪು ಬಂದಾಗಲೆಲ್ಲ ಇದನ್ನು ನೋಡಿ ಸಮಾಧಾನ ಪಡಿಸುತ್ತೇನೆ. ನನ್ನ ಮನಸ್ಸನ್ನು ನಿಮ್ಮನ್ನು ನೋಡಿಕೊಂಡು ನಾನೇ ನಿನ್ನೊಡನೆ ಇರುವುದನ್ನು ಮರೆಯಲಿಲ್ಲ. ತಾಯಿ! ಅಲ್ಲಿಂದ ಬರುತ್ತಿದ್ದಾಳೆ. ನಿನ್ನೆಯಷ್ಟೇ ಅವಳಿಗೆ ಬಿಟ್ಟು ಈಗ ನಿಜವಾಗಿ ನಿಂತಿರುವುದು ಹುಟ್ಟಿದು ನಾನು. ಅವಳನ್ನು ಪರಿಚಯಿಸುತ್ತೇನೆ. ಈಗಲೇ ಬೇಡ, ಇನ್ನೊಮ್ಮೆ ಬರ್ತೇನೆ. ಬರುವೆಯಲ್ಲ? ಅಂದರೆ ಕಾಳಿ ಹೇಳಿದ್ದು ನಿಜ. ಸುಳ್ಳು ಹೇಳಿರಲಿಲ್ಲ. ಕಾಳಿ ಹೇಳ್ತಾ ಗಂಧರ್ವ ಕನ್ಯೆ ಬೆಳಕಿಗಳ ಅಟ್ಟಳಿಗೆಯ ಮೇಲೆ ನನಗೆ ದೇವತೆಯಂತೆ ಕಾಣಿಸಿದಳು. ಅವಳನ್ನು ಕಂಡ ಮೇಲೆ ನನಗೆ ವಿಲೋಮನ ಮದುವೆಯಾಗದೆ ಬೇರೆ ದಾರಿಯೇ ಇರಲಿಲ್ಲ. ಅಂದರೆ ನೀನು ವಿಲೋಮನನ್ನು ಮದುವೆಯಾಗಿದ್ದೇನು? ಹೌದು. ಅಂದು ಬೆಳದಿಂಗಳ ಅಟ್ಟಳಿಗೆಯ ಮೇಲೆ ನನ್ನ ಕಾಳಿಯನ್ನು ಅವಳೊಂದಿಗೆ ಕಂಡ ಮೇಲೆ ಈ ಬೆಟ್ಟ ಗುಡ್ಡ ನದಿ ತೊರೆ ಎಲ್ಲ ಅಪರಿಚಿತವಾಗಿ ತೋರಿದು ನನ್ನಿಂದ ಎಲ್ಲ ಬೇರೆಯಾದಂತೆ, ನನ್ನೊಳಗೆ ಏನೋ ಖಾಲಿಯಾದಂತೆ. ನನಗೆ ಹಿಂತಿರುಗಿದ ಮೇಲೆ ವಿಲೋಮನನ್ನು ಮದುವೆಯಾಗುವುದಾಗಿ ತಾಯಿಗೆ ತಿಳಿಸಿ ನನ್ನ ಮದುವೆಯವರೆಗಾದರೂ ಉಳಿಯಬಹುದು ಅಂದುಕೊಂಡೆ. ಮದುವೆಗೂ ಮುನ್ನಾ ದಿನವೇ ಉಜ್ಜಯಿನಿಯ ರಾಜ ಪ್ರಮುಖರು ಅವನನ್ನು ರಾಜಧಾನಿ ಅಂತ ಕರೆದಿದ್ದರು. ಕಾಳಿದಾಸ ಮಾತು ಕೊಟ್ಟಂತೆ 3 ತಿಂಗಳೊಳಗೆ ಹಿಂತಿರುಗಿ ಬಂದನೇನು? ಇಲ್ಲ, ಆ ಗಂಧರ್ವ ಕನ್ಯೆ ಮಾತ್ರ
ಪ್ರತಿ ಹುಣ್ಣಿಮೆಗೂ ತಪ್ಪದೆ ಬರುತ್ತಿದ್ದರು. ರಾಜನ ಆಸ್ಥಾನಕ್ಕೆ ಹೋದ ಮೇಲೆ ಕಾಡಿನ ಗುರುತು ಮರೆತು ಹೋಗಿರಬೇಕು. ಈ ಕಾಂತೆಯರು ಹಣದ ಜನ ಮರೆಯದೇ ಇರಲು ಹೇಗೆ ಸಾಧ್ಯ? ಇಲ್ಲ, ಕಾಳಿದಾಸನ ದೇಹ ರಾಜನ ಆಸ್ಥಾನದಲ್ಲಿದ್ದರು, ಮನಸ್ಸು ಮಾತ್ರ ಕಾಡಿನಲ್ಲಿಯೇ. ಈ ಮುಸುಕಿನಲ್ಲೂ ಹೆಣ್ಣು ಧ್ವನಿ, ಈ ಮುಸುಕಿನಲ್ಲಾದರೂ ಗಂಡಸರಿರಬಹುದು ಎಂದುಕೊಂಡಿದ್ದೆ. ಕಳ್ಳಿ ನಾನು ಕಳ್ಳಿಯಲ್ಲ, ಕದಿಯಲು ಬಂದವಳು ಅಲ್ಲ. ಕಳೆದುಕೊಂಡಿದ್ದನ್ನ ಹುಡುಕಿಕೊಂಡು ಬಂದೆ. ಕಳೆದುಕೊಂಡಲ್ಲ? ಏನು ಕಳೆದುಕೊಂಡೆ? ಎಲ್ಲಿ ಕಳೆದುಕೊಂಡೆ? ನಮ್ಮ ನ್ಯಾಯಾಧೀಶರಲ್ಲಿ ಫಿರ್ಯಾದು ಕೊಡು, ಕ್ಷಣದಲ್ಲಿ ಹುಡುಕಿಕೊಡ್ತಾರೆ. ಕಳೆದುಕೊಂಡಿದ್ದು ಉಜ್ಜಯಿನಿಯಲ್ಲಿ, ಕಳೆದು ಹೋದದು ಮನಸ್ಸು. ಓಹೋ, ನೀನು ಕೂಡ ಪ್ರೇಮದ ಮರೀಚಿಕೆಯ ಭಿನ್ನತೆ ಬಂದೇನು? ನಾನು ನನ್ನ ಗೂಢಚರರು ಕೊಟ್ಟ ಸುದ್ದಿಯ ಬೆನ್ನು ಹತ್ತಿ ಬಂದಿದ್ದೆ. ಓ, ಕಳ್ಳರಿಗೆ ಗೂಢಾಚಾರದ ಸವಲತ್ತು ಇದೆಯೋ? ಯಾರು ನಿನ್ನ ಮಾತಿನಲ್ಲಿರುವ ಆತ್ಮವಿಶ್ವಾಸವನ್ನು ನೋಡಿದರೆ ನೀನು ದೊಡ್ಡ ಮನೆಯ ಮಗಳಂತೆ ಕಾಣುವೆ. ಹೌದು, ನಾನು ರಾಜಕುಮಾರಿ. ನಾನು ಉಜ್ಜಯಿನಿಯ ರಾಜಕುಮಾರಿ. ರಾಜಕುಮಾರಿ, ನಮ್ಮ ಮಾತುಗಳು ಹೊರಟಾಗಿದ್ದರೆ ಕ್ಷಮಿಸಿ. ತಾವು ಇಲ್ಲಿ ಕವಿ ಕಾಳಿದಾಸನನ್ನು ಹುಡುಕುತ್ತಾ ಮಾರುವೇಷದಲ್ಲಿ ದೇಶವೆಲ್ಲ ಸುತ್ತಿ ಬಂದರು. ಪಾಪ, ಕಾಳಿದಾಸನು ಸತ್ತ ನಂತರ ಬಂದಿದ್ದು? ಇಲ್ಲ, ಕಾಳಿದಾಸ ಸಾಯುವ ಕವಿಯಲ್ಲ. ಆತ ನಮ್ಮಂತವರ ಹೃದಯದಲ್ಲಿ ಎಂದಿಗೂ ಬದುಕಿಯೇ ಇರುತ್ತಾನೆ. ನನಗಿನ್ನೂ ಕಣ್ಣಿಗೆ ಕಟ್ಟಿದಂತಿದೆ. ಅಂದು ರಾಜಸಭೆಯಲ್ಲಿ ಆಸ್ಥಾನ ಪಂಡಿತರು ತಮಗೆ ಈ ಶೂದ್ರ ಪಿಳ್ಳೆ ಯಾವ ರೀತಿಯಿಂದಲೂ ಸರಿಸಾಟಿ ಇಲ್ಲ ಎಂದು ಬೀಗುತ್ತಿರುವಾಗ ಕಾಳಿದಾಸ ಸಭೆಗೆ ಬಂಧಿಸಿ ತಾನು ಹೊಸದಾಗಿ ರಚಿಸುತ್ತಿರುವ ರಘುವಂಶದ ಅಜ ಮತ್ತು ಇಂದುಮತಿಯರ ವಿಯೋಗ ಸಂದರ್ಭವನ್ನು ನಿರೂಪಿಸಿದ ರೀತಿ ನನಗಿನ್ನೂ ನೆನಪು. ಅರಮನೆಯ ಬಿರುಬಿಸಿದ ಮಚ್ಚಳಿಗೆ ಇಕ್ಷ್ವಾಕು ವಂಶದ ಇಕ್ಷ್ವಾಕು ವಂಶದ ತನ್ನ ಮೋಹದ ಮನವಿ ಇಂದುಮತಿಗೆ ಆಕಾಶ ಮಾರ್ಗದಲ್ಲಿ ಬಿಳಿಯ ಹಂಸಗಳಾಗಿ ಹಾರುತ್ತಿರುವ ಮೋಡ ತೋರುತ್ತಿರಲು ಅತ್ತ ಆಹಾರ ದಾರಿಯಲ್ಲಿ ದಕ್ಷಿಣದ ದಿಕ್ಕಿನಲ್ಲಿ ಪಯಣಿಸಿದ ಕಲಿಗೆ ತಂಬೂರಿ ಹೂಮಾಲೆ ಹರಿದು ಇಂದುಮತಿಯ ಮೇಲೆ ಬಂದು ಎರಗಿಕೋ. ಕಾಣ ಸರ್ಪದಂತೆ ಕಾಣ ಸರ್ಪದಂತೆ ಕಾಣ ಸರ್ಪದಂತೆ ಕಾಲವಶವಾದಳು ಬಾಳೆ ಕಾಲವಶವಾದಳು ಬಾಳೆ. ಕಾಳಿದಾಸನೇ ಅಜನಾದಂತೆ, ನಾನೇ ಇಂದುಮತಿಯಾದಂತೆ, ಉಪ್ಪರಿಗೆಯ ಮೇಲೆ ವಿಧಾನಗಳ ಸಂಲಗ್ನಗೊಂಡಂತೆ ಕಲ್ಪನೆಯನ್ನೇ ಕರಗಿ ಹೋಗುತ್ತಿದ್ದವಳನ್ನು ಥಟ್ಟನೆ ಎಚ್ಚರಿಸಿದ್ದು ಯಾರು? ಕನಸು ಕಾಲನು? ಕೂಡಿಟ್ಟ ಕೂಡಿರುವಂತೆ ದುಟಿಯಲಿ ಮುತ್ತಿನ ಹಸಿ ಆರದಿರುವಂತೆ ಕೂಡಿಟ್ಟ ಕೂಡಿರುವಂತೆ ದುಟಿಯಲಿ ಮುತ್ತಿನ ಹಸಿ ಆರದಿರುವಂತೆ ಅಗಲಿದರು ಅಯ್ಯೋ ಅಗಲಿದರು ಅಯ್ಯೋ ಒಲವನ್ನು ಒಂಟಿ ಮಾಡಿ. ಅದ್ಭುತ ಅದ್ಭುತ. ಮಹಾಪ್ರಭು, ಈ ಪದಗಳು ಛಂದಸ್ಸಿನಲ್ಲಿ ಮೈಪಡೆಯುವುದನ್ನ ಕಂಡರೆ ನಿಮಗೆ ಮಾತೇ ಮರೆತು ಹೋಗುತ್ತದೆ ಅಲ್ಲವೇ? ಅದು ಸಹಜವೇ. ನನಗೂ ಹೀಗೆ ಆಯಿತು. ಕಾಳಿದಾಸನ ಮಾತಿಗೆ ನಮ್ಮ
ಕಾಳಿದಾಸನ ಕಾವ್ಯ ಭಾಗಕ್ಕೆ ರಾಮನನ್ನು ಕೊಟ್ಟಿದ್ದೆ. ತಮ್ಮ ಕಾವ್ಯಮೀಮಾಂಸಾ ಜ್ಞಾನವನ್ನು ಅಲ್ಲಗಳೆಯುವಂತೆ ಪ್ರಭುಗಳು ತಾವು. ಕಾಳಿದಾಸ, ನೀನು ನನ್ನ ರಾಜ್ಯದ ಪ್ರಜೆಯಾಗಿರುವುದು ನನ್ನ ಪುಣ್ಯ. ನಿನ್ನ ನಾಲಿಗೆಯಲ್ಲಿ ವಾಗ್ದೇವಿಯಿದ್ದಾರೆ. ಇನ್ನು ಮುಂದೆ ನೀನು ನನ್ನ ಆಸ್ಥಾನದ ಕವಿ. ಕೇಳು, ಏನು ಬೇಕು ಕೇಳು. ಅಧಿಕಾರ, ಅರಮನೆ, ಅರ್ಧ ರಾಜ್ಯ ಪ್ರಜೆನು. ಅಯ್ಯೋ, ಬೆಣ್ಣೆಯ ಮಡದಿಗೆ ಪಿಕ್ಕಿನ ದೊರೆ, ನಿಮ್ಮ ಅಭಿಮಾನವೇ ಸಾಕು. ನನಗೆ ನನ್ನ ಹಾಡಿದೆ, ನಾನು ಅಲ್ಲಿಗೆ ಹೋಗಬೇಕು. ಪ್ರಭು, ಕವಿತೆ ಯಶಸ್ಸು ಸ್ಫೂರ್ತಿಯನ್ನು ಅವಲಂಬಿಸಿದೆ ಎಂದು ಮೀಮಾಂಸಕರು ಹೇಳಿದ್ದಾರೆ. ಆದ್ದರಿಂದ ಈಗ ತನ್ನ ಊರಿಗೆ ಹೋಗುವುದೇ ಒಳ್ಳೆಯದು. ಏನಂತೀರಿ? ಹೌದು. ಸರಿ. ಕಾಳಿದಾಸ, ನಮ್ಮ ಕುಲದೈವ ಶಂಕರನನ್ನು ಕುರಿತು ಒಂದು ಮಹಾಕಾವ್ಯವನ್ನು ರಚಿಸಿಕೊಡ್ತೀನಿ. ತಕ್ಷಣವೇ ನಿನ್ನನ್ನು ರಾಜ ಮರ್ಯಾದೆಯಿಂದ ನಾನು ಕಳಿಸಿಕೊಡ್ತೇನೆ. ಹಾಗೆಯೇ ಆಗಲಿ ಪ್ರಭು. ಮಹಾರಾಜರಿಗೆ, 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 ಮಹಾರಾಜರಿಗೆ. ಕಾಳಿದಾಸನ ಕಥೆಯಲ್ಲಿ ಅಜ ಇಂದುಮತಿಯರು ಅಗಲುವ ಗಳಿಗೆಯಲ್ಲಿ ನಾನು ಬಲವಾದಂತೆ, ರಾಜ ಸಭೆಯೇ ಸ್ವಯಂವರವಾದಂತೆ ನಾನು ನಾಚುತ್ತಾ ಅವನ ಕೊರಳಿಗೆ ಹೂಮಾಲೆ ತೊಡಿಸಿದಂತೆ. ಕನಸೆಂದು ನನ್ನ ತಂದೆ ಕನಸಿಗೆ ಸೋತರು, ನಾನು ಕವಿಗೆ ಸೋತು ಹೋದೆ. ಹೌದು, ನಾನು ಕಾಳಿದಾಸನಿಗೆ ಮನಸೊತ್ತಿದ್ದೆ. ಮುಂದೆ ಮಹಾರಾಜರ ಅಪ್ಪಣೆಯಂತೆ ಕವಿ ಕಾಳಿದಾಸನು ಶಿವನನ್ನು ಕುರಿತು ಮಹಾಕಾವ್ಯ ಬರೆದರೇನು? ನೀವು ನಂಬುವುದಿಲ್ಲ. ಆತ ಹಗಲು ರಾತ್ರಿಗಳ ಪರಿವೇ ಇಲ್ಲದೆ 3 ತಿಂಗಳು ಮುಗಿಯ ಮುನ್ನವೇ ಕುಮಾರ ಸಂಭವ ಬರೆದಿದ್ದಲ್ಲ. ಓದಿಸಿ ಕೇಳಿದ ನನ್ನ ತಂದೆ, ನಿನ್ನನ್ನು ಕಾಶ್ಮೀರದ ರಾಜ ಪ್ರತಿನಿಧಿಯಾಗಿ ನೇಮಿಸುತ್ತೇನೆ ಎಂದರು. ಆತ ಅದನ್ನು ಬೇಡವಿಲ್ಲ. ಏಕೆ ಗೊತ್ತೇ? ಆ ಕಂದಕ ಕನ್ಯೆಯ ಪ್ರೀತಿಗಾಗಿ. ಏನು? ಕಾಳಿದಾಸನು ಗಂಗರಾಜ ಕನ್ಯೆಯನ್ನು ಮರೆತಿರಲಿಲ್ಲವೇ? ಆಕೆಗೆ ಮಾತು ಕೊಟ್ಟಂತೆ 3ನೇ ಹುಡುಗಿಗೆ ಹಿಂದಿರುಗಿ ಹೋದರೇನು? ಇಲ್ಲ, ಆತನನ್ನು ನನ್ನ ತಂದೆ ಬಿಟ್ಟುಕೊಟ್ಟರು. ಆದರೆ ನಾನು ರಾಜಕುಮಾರ. ಪ್ರೀತಿಯಾಗಲಿ ಯುದ್ಧವಾಗಲಿ ಗೆಲ್ಲುವುದು ನನ್ನ ರಕ್ತಕ್ಕೆ ಅಂಟಿಕೊಂಡವ. ನಾನು ಸುಂದರಿಯಾಗಿದ್ದೆ. ಉಜ್ಜಯಿನಿಯ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಿದ್ದೆ. ಆದರೂ ಆತ ನನ್ನ ಬಲವನ್ನು ತಿರಸ್ಕರಿಸಿದ, ನನ್ನನ್ನು ಅವಮಾನಿಸಿದ. ಅವನನ್ನು ಬಲವಂತಪಡಿಸುವುದು ನನ್ನ ತಂದೆ ಒಪ್ಪುವುದಿಲ್ಲವೆಂದು ನನಗೆ ಗೊತ್ತಿತ್ತು. ಆದ್ದರಿಂದ ಕಾಳಿದಾಸನನ್ನು ಗೌರವದಿಂದ ಬೀಳ್ಕೊಡಲು ಬಂದ ಸೈನಿಕರಿಂದಲೇ ನನ್ನ ತಂದೆಗೆ ತಿಳಿಯದಂತೆ ಆತನನ್ನು ಸೆರೆ ಹಿಡಿಸಿದೆ. ಯಾರು ನೀವು? ನನ್ನನ್ನೇಕೆ ಸೆರೆ ಹಿಡಿದಿದ್ದೀರಿ? ನೀನೀಗ ಸೆರೆಯಾಗಿ, ನಿನ್ನ ಬಿಡುಗಡೆ ನಮ್ಮ ಕೈಯಲ್ಲಿಲ್ಲ. ಬೇಕಾದರೆ ನನ್ನ ಬಳಿ ಇರುವ ರಾಜನಿಂದ ಎಲ್ಲಾ ಕಾಣಿಕೆಗಳನ್ನು ತೆಗೆದುಕೊಂಡು ನನ್ನನ್ನು ಬಿಟ್ಟು ಬಿಡಿ. ಹೇಳಿದ್ದು ಕೇಳಿಸಲಿಲ್ಲವೇ? ನಿನ್ನ ಬಿಡುಗಡೆ ನಮ್ಮ ಕೈಯಲ್ಲಿಲ್ಲ. ಯಾರು ನೀವೆಲ್ಲ? ನನ್ನನ್ನೇಕೆ ಸೆರೆ ಹಿಡಿದಿದ್ದೀರಿ? ಪ್ರಶ್ನೆ ನಾವು ಕೇಳಬೇಕು, ಉತ್ತರ ನೀನು ಹೇಳಬೇಕು. ಆದರೆ ಮಾಡಬೇಡ, ಕಾವ್ಯ ತಲಾಟೆ ಇಳಿಬೇಡ, ತಿಳಿದೇನು? ಹೌದು, ನೀನು ಕಾಶ್ಮೀರದ ರಾಜಪ್ರಮುಖ ಹುದ್ದೆಯನ್ನು ಏಕೆ ಬೇಡಬೇಕು? ಎಲ್ಲಿಗೆ ಹೊರಟಿರುವೆ? ನನ್ನೂರ ಬೆಟ್ಟದ ಆಸರೆ, ಕಾಡಿನ ನೆರಳು, ನದಿಯ ನೀರು, ಇವುಗಳಲ್ಲಿ ನನ್ನ ಪ್ರಾಣ ಬೆರೆತು ಹೋಗಿದೆ. ಅದಕ್ಕೆ ಅಲ್ಲಿಗೆ ಹೊರಟಿದೆ. ಹಾಗೋ? ಹಾಗಾದರೆ ನಿನಗೆ ಪ್ರಾಣ ಭಿಕ್ಷೆ ನೀಡುತ್ತೇನೆ. ಆದರೆ ನೀನು ಭೋಜರಾಜನ ಮಗಳನ್ನು ಮದುವೆಯಾಗಬೇಕು. ಇಲ್ಲ, ಅದು ಸಾಧ್ಯವಿಲ್ಲ. ನಾನೊಬ್ಬ ಕಾಡಿನ ಹುಡುಗ,
ತಪ್ಪಲಿ. ರಾಜಕುಮಾರಿಗೆ ನಾನು ತಕ್ಕವನಲ್ಲ. ಅದನ್ನು ಹೇಳಬೇಕಾದವಳು ನಾನು. ರಾಜಕುಮಾರಿ, ನನ್ನನ್ನು ಮನ್ನಿಸಿ. ದಯವಿಟ್ಟು ನನ್ನನ್ನು ನನ್ನ ಕಾಡಿಗೆ ಕಳುಹಿಸಿಕೊಡಿ. ನೀನು ನನ್ನನ್ನು ವಿವಾಹವಾಗುವುದಾದರೆ ಕಳುಹಿಸುತ್ತೇನೆ. ಜೊತೆಯಲ್ಲಿ ಹೋಗೋಣ. ನಿನ್ನ ಕಾವ್ಯದಲ್ಲಿ ವರ್ಣಿತವಾಗಿರುವ ಯಾವ ಸುಂದರಿ ನನ್ನಷ್ಟು ಅಂದವಾಗಿದ್ದಾಳೆ? ರಾಜಕುಮಾರಿ, ನಾನು ನಿಮ್ಮನ್ನು ವಿವಾಹವಾಗಲಾರ. ಆ ಕಾಡಿನಲ್ಲಿ ನನಗಾಗಿ ಒಬ್ಬ ಗಂಧರ್ವ ಕನ್ಯೆ ಕಾಯುತ್ತಾ ಇರ್ತಾಳೆ. ಕೊಲ್ಲಿಸುತ್ತೇನೆ ಅವಳನ್ನ. ಕೊಂದು ಬಿಡಿ ನನ್ನ ಪ್ರೀತಿಯನ್ನು ಕೊಲ್ಲಬೇಡಿ. ನಾನು ಇಷ್ಟಪಟ್ಟ ಹೂ ಬಿಡಲಿಲ್ಲವೆಂದು ಹೂದೋಟವನ್ನೇ ಕತ್ತರಿಸಿ ಹಾಕಿದವಳು ನಾನು. ಇನ್ನು ನಾನು ಇಷ್ಟಪಟ್ಟ ಗಂಡು ನನ್ನನ್ನು ತಿರಸ್ಕರಿಸುವುದೆಂದರೆ? ರಾಜಕುಮಾರಿ, ದಯಮಾಡಿ ನನ್ನ ಮಾತು ನಂಬಿ. ನಿಮಗೆ ಅನುರೂಪನಾದ ಗಂಡು ಈ ಲೋಕದಲ್ಲಿ ಹುಟ್ಟಿಯೇ ಇರುತ್ತಾನೆ. ಅಧಿಕಾರದಿಂದಾಗಲಿ ಅಂತಸ್ತುಗಳಿಂದಾಗಲಿ ಪ್ರೀತಿ ಹುಟ್ಟುವುದಿಲ್ಲ. ರಾಜಕುಮಾರಿ, ನಾನು ಅದನ್ನೇ ಹೇಳುತ್ತಿರುವುದು. ನಿನ್ನ ಮೇಲೆ ನನಗೆ ಪ್ರೀತಿ ಹುಟ್ಟಿರುವುದು ಅಧಿಕಾರದಿಂದಾಗಲಿ ಅಂತಸ್ತುಗಳಿಂದಾಗಲಿ ಅಲ್ಲ. ಇಷ್ಟಕ್ಕೂ ನೀನು ತಿರಸ್ಕರಿಸುತ್ತಿರುವುದು ನಿನ್ನ ಅದೃಷ್ಟವಲ್ಲ. ನೆನಪಿರಲಿ. ನನ್ನ ಕಣ್ಣುಗಳಲ್ಲಿ ತುಂಬಿಕೊಂಡಿರುವ ಅವಳ ಆ ಚಿತ್ರವನ್ನ, ನನ್ನ ಹೃದಯದಲ್ಲಿ ತುಂಬಿರುವ ಅವಳ ಉಸಿರಿನ ಪರಿಮಳವನ್ನ, ನನ್ನ ಮೈಯಲ್ಲಿ ಬೆರೆತಿರುವ ಅವಳ ಸೋಂಕಿನ ಪುಲಕವನ್ನ ಈ ಕವಿಯ ಹೃದಯದಲ್ಲಿ ಪ್ರೀತಿ ಹುಟ್ಟುವ ತನಕ ಅಲ್ಲಿಯೇ ಇರಲಿ. ಆ ಏಕಾಂತ ಈ ಕಾಂತೆಯನ್ನು ಒಲಿಸುವಂತಾಗಿದೆ. ಈ ವಿಷಯ ಗುಟ್ಟಾಗಿರಬೇಕು. ರಟ್ಟಾದರೆ ನಿಮ್ಮ ತಲೆ ಉಳಿಯಲಾರದು. ಜೋಕೆ ತಾಂದಯದೆಯೊಲುಮೆ ತಾನು ಸೊಗವಟ್ಟು ಪಡೆದ ಕಂಡದು ಕುಮಾರ ಬಾಧಿಸಿದ ಚೆಲುವ ಕಣ್ಣು. ತಾಂದಯದೆಯೊಲುಮೆ ತಾನು ಸೊಗವಟ್ಟು ಬಾಧಿಸಿದ ಚೆಲುವ ಕಣ್ಣು. ಈ ಯಕ್ಷಿ ನಕ್ಷಿಗಳು ಪಕ್ಷಿ ಸಿಗಲಿಲ್ಲ ತಾವು ಜಗದಗಲ ಬೀಸಿದ ನಯನಗಾರದಲ್ಲಿ. ಈ ಯಕ್ಷಿ ನಕ್ಷಿಗಳು ಪಕ್ಷಿಯಂತೆ ಹಾರಿದವು ಗಾಳಿಯಲ್ಲಿ. ಸಿಗಲಿಲ್ಲ ತಾವು ಜಗದಗಲ ಬೀಸಿದ ನಯನಗಾರದಲ್ಲಿ. ಶೃಂಗಾರ ತೀರ್ಥದಲ್ಲಿ ಮಿಂದ ಚಿತ್ತವೈದರು ಪ್ರೀತಿಗಾಗಿ ಅಂತೆಯೇ ಬಂದು ಸಂಗಮ ಪ್ರೀತಿಗಾಂತರದ ಪ್ರೀತಿಯಾಗಿ ತಾನು ಉಂಡಗೆದೆಯೊಮ್ಮೆ ತಾನು ಸೊಗವಟ್ಟು ಪಡೆದನು. ತಾನು ಕಂಡದು ಕುಮಾರ ತಾನುಂದಯದೆಯೊಲುಮೆ ತಾನು ಸೊಗವಟ್ಟು ಪಡೆದ 2 ವರ್ಷಗಳು ಕಳೆದರೂ ಅವನ ಮನಸ್ಸು ಬದಲಾಗಲೇ ಇಲ್ಲ. ಬದಲಿಗೆ ಕಾಲು ಹೃದಯವು ಕರಗುವಂತಹ ಮೇಘದೂತ ಎಂಬ ವಿರಹ ಕಾವ್ಯವನ್ನು ರಚಿಸಿದ. ತಾನೊಬ್ಬ ಶಾಪಗ್ರಸ್ತ ಯಕ್ಷನೆಂದು ಬಗೆದು ದೂರದಲ್ಲಿರುವ ತನ್ನ ಪ್ರೇಮಿ ಯಕ್ಷಿಗೆ ಮೇಘಗಳ ಮೂಲಕ ಪ್ರೇಮ ಸಂದೇಶವನ್ನು ಕಳುಹಿಸುವಂತೆ ಪ್ರೇಮ ತಪಸ್ಸು ಮಾಡಿದ. ಆ ಕಾವ್ಯವನ್ನು ಓದುತ್ತಾ ಓದುತ್ತಾ ನಾನು ಕರಗುತ್ತಿದ್ದೇನೆ. ನಾನು ಸೋಲುತ್ತಿದ್ದೇನೆ. ಇಲ್ಲ, ನಾನು ಸೋಲಬಾರದು. ಇಲ್ಲ,
ಭಟರೆ, ಅವನನ್ನ ಕರೆತನ್ನಿ. ನಿನ್ನನ್ನ ಬಿಡುಗಡೆ ಮಾಡುತ್ತೇನೆ, ಆದರೆ ಒಂದು ಷರತ್ತು. ಏನು ಷರತ್ತು? ನಿನ್ನ ಗಂಧರ್ವ ಕನ್ಯೆ ನಿನಗಾಗಿ ಕಾಯುತ್ತಾ ಇರಲಿಲ್ಲವೆಂದಾದರೆ ಇಲ್ಲಿ ನಾನು ಕಾಯ್ತಿರ್ತೇನೆ. ಖಂಡಿತ ಕಾಯುತ್ತಾ ಇರುತ್ತಾಳೆ. ನನ್ನ ಪ್ರಾಣ ಅವಳಲ್ಲಿದೆ. ನನ್ನ ಪ್ರಾಣ ನಿನ್ನಲ್ಲಿದೆ. ನಾನು ಕಾಯುತ್ತಾ ಇರುತ್ತೇನೆ. ಭಟರೆ, ಅವನಿಗೆ ಗೊತ್ತಾಗದ ಹಾಗೆ ಅವನನ್ನು ಹಿಂಬಾಲಿಸಿ. ಅವನ ಪ್ರತಿಯೊಂದು ಚಲನ ವಲನವೂ ನನ್ನ ಗಮನಕ್ಕೆ ಬರಬೇಕು. ಹಾಗೆ ಆ ಕಣಿವೆಯಲ್ಲಿ ಗಂಧರ್ವ ಕನ್ಯೆ ಸಿಕ್ಕರೆ ಅವಳನ್ನ ಕೊಂದು ಬಿಡಿ. ನನ್ನ ಅಂತಃಪುರದಲ್ಲಿ ಕಾಶ್ಮೀರದ ದಿಕ್ಕಿನ ಎಲ್ಲ ಕಿಟಕಿ ಬಾಗಿಲುಗಳನ್ನು ಎಂದು ಮುಚ್ಚದಂತೆ ಕಿತ್ತು ಹಾಕಿ ಆ ದಿಕ್ಕಿನ ಗಾಳಿಯು ನನ್ನ ಅರಮನೆಯ ಪ್ರವೇಶಕ್ಕೆ ಅಡ್ಡಿಯಾಗಬಾರದು. ನನ್ನ ಸೆರೆಯಿಂದ ಬಿಡುಗಡೆಗೊಂಡ ಕಾಳಿದಾಸ ನಡೆಗಟ್ಟನ್ನು ಮರೆತಿರುವವರ ಹಾಗೆ ಹಾರುತ್ತಲೇ ನಡೆದು ಹೋದ. ಅಯ್ಯೋ ಪಾಪಿ, ನೀನು ಬಂಧಿಸಿಲ್ಲ ಅವನನ್ನು. ಅದರಿಂದಲೇ ಆ ಹುಣ್ಣಿಮೆ ದಿನ ಅವನ ಅಲ್ಲಿಗೆ ಬರಲಾಗಲಿಲ್ಲ. ಇಲ್ಲಿಂದಲೇ ನೀನೇ ನನ್ನ ಪಾಲಿನ ಶಾಪ. ಅಯ್ಯೋ ಪಾಪಿ, ನಾನು ಪ್ರೀತಿಯನ್ನು ಅವಮಾನಿಸಿದೆ. ಅದು ಅವನು ಮಾಡದೆ ನನ್ನ ಬದುಕೇ ನರಕವಾಗಿ ಹೋಯಿತು. ನಮ್ಮ ಕವಿಯ ಕತೆ ಈ ಮೂವರು ಹೆಣ್ಣುಗಳಲ್ಲಿ ಒಂದೇ ಜಡಿಯಾಗಿ ಹಿಡಿದುಕೊಂಡಿದೆಯಲ್ಲ. ಇರಲಿ, ಸತ್ಯ ಈಗಲಾದರೂ ಬಾಯಿ ಬಿಚ್ಚಿದಳಲ್ಲ. ಯಾರು ನೀನು? ನಾನೇ ಗಂಧರ್ವ ಕನ್ಯೆ. ಅವನ ಪಾಲಿಗೆ ಮಾತ್ರ ನಾನು ಗಂಧರ್ವ ಕನ್ಯೆ. ನಿಜದಲ್ಲಿ ಹಾಡಿನ ನಾಯಕನ ಸೊಸೆ. ಓ ದೇವರೇ, ನೀನು ನಮ್ಮ ಹಾಡಿನ ನಾಯಕನ ಸೊಸೆ ಏನು? ಮದುವೆಯಾಗಿ 1 ವಾರವಷ್ಟೇ ಕಾಡಿದೆ. ಆ ದಿನಗಳಲ್ಲಿ ರಾಜಪ್ರಮುಖರು ಹಾಡಿಗೆ ಬಂದರು. ನಮ್ಮ ಹಟ್ಟಿಯಲ್ಲಿ ಅವರಿಗೆ ಸನ್ಮಾನಗಳು ನಡೆದು ಇದ್ದಕ್ಕಿದ್ದಂತೆ ಹಾಡನ್ನು ಕೇಳಿ ನನ್ನ ಒಳಗಿನ ದನಿಯನ್ನು ಗಾಳಿಗೆ ತೇಲುವ ತರಗೆಲೆಯ ಹಾಗೆ ನನ್ನ ಮನಸ್ಸು ನನಗೆ ರೆಕ್ಕೆ ಮೂಡಿದಂತಾಗಿ ನಾನು ಹೊರಗೋಡಿ ಬಂದೆ. ಆ ಹಾಡು ನನ್ನ ಹೃದಯಕ್ಕೆ ಹತ್ತಿರವಿರುವಂತಿತ್ತು. ನನಗಾಗಿಯೇ ಹಾಡಿದಂತಿತ್ತು. ನನ್ನ ಗಂಡ, ನನ್ನ ಮನೆ, ನನ್ನ ಗುರುತು ಎಲ್ಲ ಮರೆತು ಹೋಯಿತು. ಪ್ರೇಮ ಹುಟ್ಟುವ ಮೊದಲ ಕ್ಷಣಗಳನ್ನು ಮಾತಿನಲ್ಲಿ ಕೇಳಲಾಗುತ್ತೆ. ನಾನು ಬಂದಿದ್ದೆ, ನನಗೆ ನೀನು ಕಾಣಲೇ ಇಲ್ಲ. ನಾನು ಹೊರಿಗೆಯ ಮೇಲೆ ನಿಂತು ಆ ಹಾಡುಗಾರ ಹಾಡುವುದರೊಡನೆ ಜನರ ಮೆಚ್ಚುಗೆಯನ್ನು ತಪ್ಪಿಸಿಕೊಂಡು ಕಾಡಿನ ಮೋಣಿಯಲ್ಲಿ ಓಡುತ್ತಿದ್ದ. ಹಸುವನ್ನು ಹಿಂಬಾಲಿಸುವ ಕರುವಿನಂತೆ ಅದು ಯಾವ ಧೈರ್ಯದಿಂದಲೋ ನಾನು ಅವನ ಬೆನ್ನತ್ತಿ ಕಾಡಿಗೆ ಬಂದು ರಾತ್ರಿಯ ಜೊತೆ ಬೆಳದಿಂಗಡಿ ನಾನು ಬರುವುದು ಗೊತ್ತಿರುವಂತಿತ್ತು ಅವನ ನೋಟ. ನಾನು ಹೇಳ ಹೋದರೆ ಅವನು ತಡೆದ. ನೀನು ಗಂಧರ್ವ ಕನ್ಯೆ ಎಂದು. ಆಕಾಶ ಭೂಮಿಗಳ ಮಿಲನವಾದ ಹಾಗೆ ಅವನು ಕೈ ಹಿಡಿದ. ಆ
ಹಿಡಿತದಲ್ಲಿ ಎಷ್ಟೋ ಜನ್ಮಗಳ ಪರಿಚಯವಿತ್ತು, ಹದವಿತ್ತು, ಹಿತವಿತ್ತು. ಆಗಳಿಗೆ ನಾನು ಮುಖರಡಿ ಹೂವಾದ ಆ ಕ್ಷಣ ಯುಗವಾಗಿರಬಾರದೆ ಅನ್ನಿಸಿತು. ಅಷ್ಟರಲ್ಲಿ ಅವನು ರಾಜನ ಆಸ್ಥಾನಕ್ಕೆ ಹೋಗುತ್ತಿದ್ದೇನೆ, ಗುರುತಿಗೆ ನಿನ್ನ ಉಂಗುರ ಕೊಡುವೆ ಮರು ಮಾತಾಡದೆ ಕೊಟ್ಟು ಬಿಟ್ಟರು. ನಾನು ಮಕ್ಕಾಗಿದ್ದನ್ನು ಕಂಡು 3ನೇ ಹುಣ್ಣಿಮೆಗೆ ಬರುತ್ತೇನೆ ಎಂದ. ಅಂದಿನಿಂದ ಪ್ರತಿ ಹುಣ್ಣಿಮೆಗೆ ನಾನಲ್ಲಿಗೆ ಬರುತ್ತಿದ್ದೆ. ನಿಯತ್ತಿನದು ತಪ್ಪದೆ ಬದುಕುವಾದರೂ ಅವನು ಮಾತ್ರ ಬರಲಿಲ್ಲ. ನನ್ನನ್ನು ಕ್ಷಮಿಸಿ. ಕವಿಯನ್ನು ನಾನು ಸೆರೆ ಹಿಡಿಸದೇ ಇದ್ದರೆ ಅವನನ್ನು ಬರುತ್ತಿದ್ದ. ಅವನೊಂದು ಬರಲಿಲ್ಲ. ಮುಂದೆ ನಿನ್ನ ಗಂಡ, ನಿನ್ನ ಮನೆ. ನನ್ನ ಗಂಡನಲ್ಲಿ ನನಗೆ ಒಲವು ಹುಟ್ಟುವ ಮುನ್ನವೇ ನನ್ನ ಒಡಲಲ್ಲಿ ಹೊಸ ಜೀವವನ್ನು ಹುಟ್ಟಿಕೊಂಡಿತು. ನನ್ನ ಬರ್ತನ ನಿರಾಸಕ್ತಿಗಳಲ್ಲಿ ನನ್ನ ಗಂಡನಿಗೆ ಅನುಮಾನ ಶುರುವಾಯಿತು. ಪ್ರತಿ ಹುಣ್ಣಿಮೆಯ ದಿನ ನಾನು ಅವನ ಕಣ್ಣು ತಪ್ಪಿಸಿ ಗಾಡಿಗೆ ಹೋಗುವುದನ್ನು ಗಮನಿಸಿದ ಹುಟ್ಟಾಗಿ ನನ್ನನ್ನು ಹಿಂಬಾಲಿಸುತ್ತಿದ್ದ. ನನ್ನ ಗೆಳೆಯ ಸಿಕ್ಕರೆ ಬೇಟೆಯಾಡಬೇಕೆಂದು ಹೊಂಚು ಹಾಕುತ್ತಿದ್ದ. ನನ್ನಲ್ಲಿ ಗರ್ಭ ಚಿಹ್ನೆಗಳು ತೋರಿ ಬಂದಾಗ ಅವನು ಸಂತಸಗೊಂಡ. ಏಕೆಂದರೆ ನನ್ನನ್ನು ಸಾಕ್ಷಿ ಸಮೇತ ಹಿಡಿದ ಸಮಾಧಾನ ಅವನಿಗೆ. ಅಂದು ಬೆಳದಿಂಗಳಾದ ಏನ್ ಮಾತಾಡ್ತಾ ಇದ್ಯಾ? ನಿನ್ನ ಮೈ ಮೇಲೆ ಪರಿಕರಣ ಇದೆಯಾ? ಈ ವಿಷಯ 4 ಜನರಿಗೆ ತಿಳಿಯುತ್ತಿದೆ. ನಮ್ಮ ಕುಲದವರವ ಏನಾಗ್ಬೇಡ. ಅಪ್ಪ, ಈಗ ನಾನು ಸುಮ್ಮನಿದ್ರೆ ಜನರ ಕಿವಿಗೆ ಈ ವಿಷಯ ಬೀಳದೆ ಇರಬಹುದು. ಆದ್ರೆ ನಾಳೆ ಇವಳು ಹೊಟ್ಟೆ ಗುಡಾಣದಂತೆ ಬೆಳೆದ್ಮೇಲೆ ಅದನ್ನ ಹೇಗೆ ಮುಚ್ಚಿಡ್ತೀರಾ? ಮದುವೆ ಆದ್ಮೇಲೆ ಬಿಡುತ್ತೆ ಅಂತ ಆ ಹುಡುಗಿಗೆ ಮದುವೆ ಆದ್ಮೇಲೆ ತಿಳ್ಕೊಂಡಿದೆ. ಇವನಿಗೆ ಯಾವುದೋ ಭೂತ ಕಟ್ಕೊಂಡಿರ್ಬೇಕು. ಪೂಜಾರಪ್ಪನಿಗೆ ಹೇಳ್ಬೇಕು, ತಾಯ್ತ ಕಟ್ಟಿ. ಅಮ್ಮ, ನನಗೆಲ್ಲ ಭೂತ ಮೆಟ್ಟಿರೋದು. ಆದ್ರೆ ಕುಂತವಳಲ್ಲ ನಿನ್ನ ಮುದ್ದಿನ ಸೊಸೆ. ಕೇಳು, ಮೆಟ್ಟಿರೋ ಭೂತ ಯಾವುದು ಅಂತ. ಉಸಿರು ಎಷ್ಟು ಅಂದ್ರೆ ಮಾಡೆಗಡೆ ಇದ್ದಾನೆ. ಆ ದೇವರು ಮುಚ್ಚಿಸ್ತಾನ. ಅಪ್ಪ, ಅದನ್ನ ಹೇಗೆ ಹೇಳಿ? ನನ್ನ ಸ್ಪರ್ಶ ಇಲ್ಲಿ ನನ್ನ ನೆರಳು ಕೂಡ ಅವನ್ನ ಸೋಕಿಲ್ಲ. ಅವನು ಒಳಗೆ ಕೂಸ್ಗೆ ನಾನ್ ತಂದೆ ಅಲ್ಲ. ಅವಳು ಬೇರೆ ಸಂಬಂಧ ಇದ್ದಕ್ಕೆ ಏನು ಸಾಕ್ಷಿ? ಅಪ್ಪ, ನಮ್ಮ ಮದುವೆಯಲ್ಲಿ ನಮ್ಮ ಮನೆತನದ ಉಂಗುರವನ್ನ ನಾನು ಅವಳ ಕೈಗೆ ತೊಡಿಸಿದ್ದೆ. ಅದನ್ನ ಪ್ರಾಣ ಹೋಗೋವರೆಗೂ ತೆಗಿಬಾರ್ದು ಅಂತ ನೀವು ಹೇಳಿರ್ಲಿಲ್ವೇ? ನೋಡಿ, ಸೌದು ಹೋದ್ರು ಅಮ್ಮನ ಕೈಗೆ ಅವ್ರ ಮದುವೆ ಉಂಗುರವಿದೆ. ಆದ್ರೆ ಆ ತಿಂಗಳೊಳಗೆ ಅವರು ಅವಳ ಕೈಲಿಲ್ಲ. ಮದುವೆ ಉಂಗುರಿಲ್ಲ. ಇದು ನಿಜವೇನು ಮಗಳೇ? ಅದು ಕೈ ಜಾರಿ ಬಿದ್ದು ಹೋಯ್ತು. ಅಯ್ಯೋ ಶಿವನೇ, ಪುನಾಚಾರದ ಉಂಗ್ರ ಕೈ ಜಾರಿ ಹೋಯ್ತೇನು? ನಮ್ಮಿಂದೇನು ನಡಿಬಾರ್ದು ತಪ್ಪು ನಡೆದಿದೆ. ಇಲ್ಲ ಅಂದ್ರೆ ಈ ರೀತಿ ನಡೆಯೋದು ಹೇಗೆ? ಮಂಗ್ಲಾ ಮಾಡಿದವಳು ಇವಳು. ಸಾಡಿ ಪಾಪಿನ ಅಲ್ಲ, ಎರಡು ಮಕ್ಕಳು ಕೈ ಮಾಡಿದವರು ಹೇಳಿ ಉಂದ್ರ ಎಲ್ಲಿದ್ದು ಹುಡುಕಿದ್ದದ ಸಿಗಿನ ವಸ್ತು ಯಾವುದೆಂದು ಹೇಳು. ನೀರಿಗಾಗಿ ನದಿಗೆ ಹೋಗಿದ್ದೆ. ಉಗ್ರ ನದಿ ಜಾರಿತ್ತು. ಅಯ್ಯೋ, ನೀರಲ್ಲಿ ಹರಿದೇ ಹೋಯ್ತೇನೋ. ಈ ಮನೆಗೆ ತಪ್ಪು ಸೊಸೆಯಾಗಿಲ್ಲ. ನಾನು ಸೊಸೆಯಾಗಿ ಬಂದ 6ನೇ ದಿನ ರಾತ್ರಿ ಸರಿ ರಾತ್ರಿ ಕಾಡಿನಲ್ಲಿ ಯಾರೋ ಹಾಡಿದಂತಾಯ್ತು. ನಾನಲ್ಲಿಗೆ ಹೋದೆ. ಯಾಕೆ ಹೋದೆ, ಹೇಗೆ ಹೋದೆ ನನಗಿನ್ನೂ ಅರ್ಥವಾಗಿಲ್ಲ. ಅಲ್ಲಿ ಗಂಧರ್ವನೊಬ್ಬ ನನಗಾಗಿ ಕಾಯುತ್ತಿದ್ದ. ಅವನನ್ನು ಕಂಡಾಗ ನಾನು ಅವನಿಗಾಗಿ ಹುಟ್ಟಿದವಳು ಅನಿಸಿತ್ತು. ಸುಳ್ಳು. ಗಂಧರ್ವನಿಲ್ಲ, ಯಕ್ಷನಿಲ್ಲ, ಅಕ್ರಮಕ್ಕೊಂದು ಅಡ್ಡ ಹೆಸರು. ದಯಮಾಡಿ ನನ್ನನ್ನು ಕೊಂದು ಬಿಡಿ. ಅವನನ್ನು ನಿಂದಿಸಬೇಡಿ. ಅಯ್ಯೋ
ಪಟ್ಟಿದ್ದ ಗಂಧರ್ವನನ್ನು ಸುಳ್ಳು ಹೇಳಿಕೆಗೆ ಮೋಸ ಮಾಡಿದ್ದಾನೆ. ಇಲ್ಲ, ಆತ ಮೋಸ ಮಾಡಿಲ್ಲ ಎಂದು ಮಾಡಲಾರನು ಕೂಡ. ಹುಣ್ಣಿಮೆಯ ದಿನ ಅವನು ಬಂದೇ ಬರ್ತಾನೆ. ಓಹೋ, ಬರ್ಲಿ ಬರ್ಲಿ. ನನ್ನ ಹೆಂಡತಿನ ನನ್ನಿಂದ ದೂರ ಮಾಡಿದವನು ರಕ್ತದಿಂದ ಈ ಕಾಡಿಗೆ ತರ್ಪಣ ಅರ್ಪಿಸ್ತೀನಿ. ಮೋಸ ಮಾಡಿದವಳು ಇವಳು. ಮತ್ತು ಇವಳನ್ನ ಮನೆಯಿಂದ ಹೊರಗಾಕಿ. ಇಲ್ಲದಿದ್ರೆ ಆಡಿ ಜನರ ಮುಂದೆ ಮಾನ ಹೋಗೋಕ್ ಮುಂಚೆ ನಾನೇ ನೇಣು ಹಾಕೊಳ್ತೀನಿ. ದುಡುಕ್ಬೇಡ ಮಗ, ದುಡುಕಿ ಯಾವ ನಿರ್ಧಾರ ತಗೋಬೇಡ. ಮಗನೇ, ನೀನು ಮಾಡಿದ್ದು ಸರಿಯೋ ತಪ್ಪೋ ತೀರ್ಪು ಕೊಡುವ ಸ್ಥಿತಿಯಲ್ಲಿ ನಾನಿಲ್ಲ. ನೀನಿಲ್ಲಿದ್ರೆ ನಿನ್ನ ಮಗು ಉಳಿಯೋದಿಲ್ಲ, ನಮ್ಮ ಮಗ ನಮ್ಮ ಮುಂದೆ ಹೋಗೋದಿಲ್ಲ. ದಯಮಾಡಿ